ನಮಸ್ತೆ. ಭಾಳಷ್ಟು ಜನ ಋಷಿಕುಲ ಬಾಂಧವರು ಕುತೂಹಲಕ್ಕೆ ಮತ್ತು ಜ್ಞಾನಕ್ಕೆ ಕೆಲ ಪ್ರಶ್ನೆಗಳನ್ನು ಕೇಳಿದಿರಿ. ಸಾವಿನ ನಂತರ ಹೇಗಿರುತ್ತೆ? ಸತ್ತ ನಂತರ ಏನಾಗತ್ತೆ? ಸಾವಿನ ಗತಿ ಏನು? ಸಾವಿನ ಅನುಭವ ಏನು? ಅನ್ನುವಂಥದ್ದು. ನಮಗೆ ನಾವೇನು ಪ್ರಾಣಿವಿದ್ಯಾ ಅಥವಾ ಚಕ್ರಧ್ಯಾನ ಮಾಡೋ ಟೈಮಲ್ಲಿ ಅಷ್ಟು ಸಮಯ ಸಿಗ್ತಾ ಇರಲಿಲ್ಲ ಹೇಳೋದಕ್ಕೆ. ಇದು ಒಂದು ಅವಕಾಶ ನಿಮ್ಮ ಜೊತೆಗೆ ಈ ವಿಷಯ ಹಂಚ್ಕೊಳ್ಳೋದಕ್ಕೆ. ಫಸ್ಟು ಟೆಕ್ನಿಕಲಿ ನಿಮಗೆ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲ ಅಂದ್ರೂ ತಿಳ್ಕೊಳ್ಳೋ ವಿಷಯ ಏನಪ್ಪ ಅಂತಂದರೆ, ಸಾವು ಅನ್ನೋದೇನಂತಂದರೆ ಎರಡು ಸೆಲ್ಲಲ್ಲಿ ಇರುವಂತಹ ಮ್ಯಾಗ್ನೆಟಿಕ್ ಎನರ್ಜಿ ಕಡಿಮೆ ಆಗ್ತಾ ಬರೋದು. ಎರಡು ಸೆಲ್ಲು ತನ್ನನ್ನು ತಾನು ಪುಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಯೌವನ ಅಂತ. ಅದು ಲೂಸ್ ಆಗ್ತಾ ಆಗ್ತಾ ಎರಡು ಸೆಲ್ಗಳ ಮಧ್ಯೆ ಇರುವಂತಹ ಬಯೋಮ್ಯಾಗ್ನೆಟಿಕ್ ಎನರ್ಜಿ ಕಡಿಮೆ ಆಗ್ತಾ ಏನಾಗುತ್ತೆ, ನಮ್ಮ ಶರೀರದಲ್ಲಿ ನೇರಿಗೆಗಳು ಬರೋಕ್ಕೆ ಶುರು ಆಗುತ್ತೆ ಮತ್ತು ಚರ್ಮ ಇಳಿದು ಬಿಡೋಕ್ಕೆ ಶುರು ಆಗುತ್ತೆ, ವೃದ್ಧಾಪ್ಯ ಬರೋದಕ್ಕೆ ಶುರು ಆಗುತ್ತೆ. ಸೊ ಕೊನೆಗೆ ಒಂದು ದಿವಸ ಆ ಸೆಲ್ಗಳು ತಮ್ಮನ್ನು ತಾವು ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ. ಆವಾಗ ಅದು ಕೊಲ್ಯಾಪ್ಸ್ ಆಗುತ್ತೆ, ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. 60, 70, 80 ವರ್ಷ ಯಾವತ್ತೂ ರಜೆ ತೆಗೆದುಕೊಳ್ಳದೆ ಕೆಲಸ ಮಾಡುವಂತಹ ಹೃದಯ, ಕಿಡ್ನಿ, ಫುಫ್ಫುಸ, ಲಂಗ್ಸ್ ಇವೆಲ್ಲ ಈ ಮ್ಯಾಗ್ನೆಟಿಕ್ ಎನರ್ಜಿ ಪ್ರಾಣದೋಷದಿಂದ ಕೆಲಸಗಳು ನಿಲ್ಲಿಸೋದಕ್ಕೆ ಶುರು ಮಾಡುತ್ತೆ. ಅದರ ಎಬಿಲಿಟಿ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ. ಸೊ ಹಾಗೆ ಸೆಲ್ ತನ್ನನ್ನು ತಾನು ಹೋಲ್ಡ್ ಮಾಡ್ಕೊಳ್ಳೋದಿಲ್ಲ, ಮ್ಯಾಟರ್ ಜೀವಾತ್ಮನ ಜೊತೆಗೆ ಹೋಲ್ಡ್ ಮಾಡ್ಕೊಳ್ಳೋದಿಲ್ಲ. ಈ ಅನ್ನಮಯ ಕೋಶ ಬೇರೆ ಕೋಶಗಳ ಜೊತೆಗೆ ಸೇರೋದಿಲ್ಲ, ಅದು ಡಿಟ್ಯಾಚ್ ಆಗುತ್ತೆ. ಆ ಡಿಟ್ಯಾಚ್ ಆಗೋ ಪ್ರೋಸೆಸ್ಸನ್ನು ನಾವು ಸಾವು ಅಂತ ಹೇಳಿದ್ವಿ. ಸಾವು ಅಂತಂದರೆ ಶರೀರ ಮಾತ್ರ ಬಿಟ್ಟು ಹೋಗುತ್ತೆ ಹೊರತು ಸಾಯುವವಲ್ಲ. ಜೀವ ನಿರಂತರ, ಜೀವಕ್ಕೆ ಸಾವಿಲ್ಲ. ಜೀವಿಗೆ ಸಾವಿರ್ಬೋದು, ಆದರೆ ಜೀವನಿಗೆ ಸಾವಿಲ್ಲ. ಈ ಜೀವನೇ ಶಿವ, ಮಂಗಳಕರವಾದರೆ ಶಿವ ಆಗ್ತಾನೆ. ಈ ಜೀವ ಅಜ್ಞಾನವಶಾತ್ ಶರೀರವೇ ನಾನು ಅಂದ್ಕೊಂಡಾಗ ಶವ ಆಗ್ತಾನೆ ಅಂತ. ಸೊ ಶರೀರ ಬಿಟ್ಟಾಗ ಏನಾಗುತ್ತೆ, ಅನ್ನಮಯ ಕೋಶ ಡಿಟ್ಯಾಚ್ ಆಯಿತು. ಡಿಟ್ಯಾಚ್ ಆದಮೇಲೆ ಈ ವಿಸಿಬಲ್ ಫಿಸಿಕಲ್ ಬಾಡಿ ಡಿಟ್ಯಾಚ್ ಆಯಿತು. ಇನ್ವಿಸಿಬಲ್ ಫಿಸಿಕಲ್ ಬಾಡಿ ಇರುತ್ತೆ. ಆ ಇನ್ವಿಸಿಬಲ್ ಫಿಸಿಕಲ್ ಬಾಡಿಗೆ ನಾವು ಎಥೆರಿಕ್ ಬಾಡಿ ಅಂತ ಹೇಳ್ತೀವಿ. ಈ ಎಥೆರಿಕ್ ಬಾಡಿ ನಾವು ಫಿಸಿಕಲ್ ಬಾಡಿಯಲ್ಲಿದ್ದಾಗ ತೆಗೆದುಕೊಂಡಂಥ ಸ್ಥೂಲ ಆಹಾರ, ಗ್ರಾಸ್ ಫುಡ್ ಏನಾಗಿರುತ್ತೆ ಅದು ಸಾಲಿಡ್ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಗ್ಯಾಸ್ ಆಗುತ್ತೆ, ಗ್ಯಾಸ್ ಆಗಿರೋದು ಪ್ಲಾಸ್ಮಿಕ್ ಆಗುತ್ತೆ. ಈ ಪ್ಲಾಸ್ಮಿಕ್ಕಿಂದ ಅಥವಾ ಎಥೆರಿಕ್ ಮ್ಯಾಟರಿಂದ ಸೂಕ್ಷ್ಮ ರೂಪ, ಆಹಾರದ ಸೂಕ್ಷ್ಮ ರೂಪದಿಂದ ಉಂಟಾಗುವಂಥ ಇನ್ನೊಂದು ಶರೀರ, ಅದನ್ನು ಎಥೆರಿಕ್ ಬಾಡಿ ಅಂತ ಹೇಳ್ತೀವಿ ಅಥವಾ ಎಥೆರಿಕ್ ಡಬಲ್ ಅಂತ ಹೇಳ್ತೀವಿ. ಈ ಒಂದು ಶರೀರ ಉಳಿದ ಎಲ್ಲ ಕೋಶಗಳ ಜೊತೆ ಅಂಟ್ಕೊಂಡಿರುತ್ತೆ. ಈ ಶರೀರ, ಸ್ಥೂಲ ಶರೀರ ಇರಬೇಕಾದಾಗ, ವಿಸಿಬಲ್ ಫಿಸಿಕಲ್ ಬಾಡಿ ಇರಬೇಕಾದಾಗಲೇ ಇನ್ವಿಸಿಬಲ್ ಫಿಸಿಕಲ್ ಬಾಡಿಗೆ ಸಂಸ್ಕಾರವನ್ನು ಕೊಡುವಂಥ ಪ್ರೋಸೆಸ್ಸೇ ಸಂಧ್ಯಾವಂದನೆ ಅಂತ. ಅಂದರೆ ಸಂಧ್ಯಾವಂದನೆ ಅನ್ನೋದು ಮೀನಿಂಗ್ ಭಾಳ ಇದೆ. ಆದರೆ ಇದು ಎಡಗಣ್ಣು, ಇದು ಬಲಗಣ್ಣು, ಇದು ಬಲಗಿವಿ, ಇದು ಎಡಗಿವಿ, ಇದು ಬಲಶ್ವಾಸ, ಎಡಶ್ವಾಸ, ಇದು ಗಂಟಲು, ಇದು ತಲೆ, ಇದು ಶಿಕೆ ಅಂತ ಯಾಕೆ ತೀರ್ಥವನ್ನು ಕುಡಿದು ಬಿಟ್ಟು ಈ ನಾಮಗಳ, ದೇವರ ನಾಮ ಇಟ್ಕೊಂಡು ದೇಹದ ಎಲ್ಲ ಭಾಗಗಳನ್ನು ಮುಟ್ಕೋತಾರೆ? ಯಾಕೆ ಅಂಗನ್ಯಾಸ ಕರನ್ಯಾಸ ಮಾಡ್ತಾರೆ? ಮತ್ತು ಯಾವಾಗ ಮಾಡ್ತಾರೆ? ಪ್ರತಿನಿತ್ಯವೂ ಮಾಡ್ತಾರೆ. ಎಷ್ಟು ಸರಿ ಮಾಡ್ತಾರೆ? 4 ಸರಿ ಮಾಡ್ತಾರೆ. ಎಲ್ಲಿವರೆಗೂ ಮಾಡ್ತಾರೆ? ಈ ಶರೀರ ಬಿದ್ದು ಹೋಗೋವರೆಗೂ ಮಾಡ್ತಾರೆ ಅಂತ. ಯಾಕೆ ಮಾಡಬೇಕು? ಮನುಷ್ಯನ ಜೊತೆಗೆ ಬರುವಂಥದ್ದು ಸ್ವಭಾವ ಅಂತ. ಅಂದರೆ ಶರೀರ ಬಿದ್ದ ಮೇಲೂ ಕೂಡ ಅವನ ಮನಸ್ಸು ಕಂಟಿನ್ಯೂ ಆಗುತ್ತೆ, ಮನಸ್ಸಿನಲ್ಲಿರೋ ಹವ್ಯಾಸಗಳು ಕಂಟಿನ್ಯೂ ಆಗುತ್ತೆ, ಮನಸ್ಸಿನಲ್ಲಿರೋ ಚಟಗಳು ಕಂಟಿನ್ಯೂ ಆಗುತ್ತೆ. ಆದ್ದರಿಂದ ಮನಸ್ಸಿಗೆ ಒಂದು ಅಭ್ಯಾಸವನ್ನು ಕೊಟ್ವಿ. ಆ ಅಭ್ಯಾಸವನ್ನು ಏನಂದರೆ ಶುದ್ಧವಾದ ಉದಾತ್ತವಾದಂಥದ್ದು, ಅದು ಭಗವಂತನ ಸ್ಮರಣೆಯೊಂದಿಗೆ ಅಂತ. ಸೊ ಈ ಎಥೆರಿಕ್ ಡಬಲ್, ಇನ್ವಿಸಿಬಲ್ ಫಿಸಿಕಲ್ ಬಾಡಿ ಏನಪ್ಪ ಮಾಡುತ್ತೆ ಅಂತಂದರೆ, ಈ ಫಿಸಿಕಲ್ ಬಾಡಿನ ಅದನ್ನು ಮಿರರ್ ಇಮೇಜ್ ಥರ ಇರುತ್ತೆ. ಇದೇನು ಮಾಡುತ್ತೋ ಅದು ಮಿಮಿಕ್ ಮಾಡುತ್ತೆ. ಸೊ ಮಿಮಿಕ್ ಮಾಡೋ ಈ ಶರೀರಕ್ಕೆ ಎಲ್ಲವನ್ನೂ ಅರಿವನ್ನು ತುಂಬಿ, ಜ್ಞಾನವನ್ನು ತುಂಬಿ, ಅದನ್ನು ಮುಂದಿನ ಹಂತಕ್ಕೆ ಕಳಿಸಿಕೊಳ್ಳುವಂಥದ್ದು. ಋಷಿಗಳಿಗೆ ಮತ್ತು ಭೂಮಿ ಮೇಲೆ ಹುಟ್ಟಿರೋ ಎಲ್ಲರಿಗೂ ಗೊತ್ತು
ಏನಪ್ಪ ಅಂತಂದರೆ ಶರೀರೇ ಜರ್ಜರಿ ಕರ್ಮಣಿ ವ್ಯಾಧಿಗ್ರಸ್ತೆ ಕಳೇಬರೆ. ಈ ಶರೀರ ಅನ್ನೋದು ಒಂದು ಸಾರಿ ಬಂತು ಅಂತಂದರೆ ಶಿಶುವಸ್ಥೆಯಲ್ಲಿರುತ್ತೆ, ವೃದ್ಧತಿ ಅದು ಬೆಳೆಯುತ್ತೆ, ಮಧ್ಯಮ ಅವಸ್ಥೆಗೆ ಬರುತ್ತೆ, ವಿಪರಿಣಮತಿ, ಈ ಒಂದು 6 ಫೋಲ್ಡ್ ಚೇಂಜಿಗೆ ಈ ಶರೀರ ಆಗ್ತಾ ಬರುತ್ತೆ. ಶೈಶಾವಸ್ಥೆಯಿಂದ, ಬಾಲ್ಯಾವಸ್ಥೆಯಿಂದ, ಯೌವನಾವಸ್ಥೆಯಿಂದ, ವೃದ್ಧಾಪ್ಯದೊಂದಿಗೆ ಮತ್ತು ಸಾವು. ಈ 6 ಫೋಲ್ಡನ್ನು ಭೂಮಿ ಮೇಲಿರೋನು ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ. ಸೊ ಇದು ಇರುವಂಥದ್ದು, ಇದು ಸತ್ಯವೇ. ನಾವು ನೋಡ್ತಾ ಇದ್ದೀವಿ, ಮಕ್ಕಳನ್ನಾಗಿರೋರು ನೋಡ್ತಾ ಇದ್ದೇವೆ, ವಯಸ್ಸಾಗಿರೋರು ನೋಡ್ತಾ ಇದ್ದೇವೆ. ಸೊ ಹೀಗಾಗಿ ಈ ಶರೀರ ಪರ್ಮನೆಂಟ್ ಅಲ್ಲ ಅಂತ ಗೊತ್ತಿದ್ದಂಥ ಋಷಿಗಳು ಏನು ಮಾಡಿದ್ರು, ಈ ಶರೀರಕ್ಕೆ ಕಾಣಿಸುವ ಶರೀರ ಜೊತೆಗೆ ಇನ್ವಿಸಿಬಲ್ ಫಿಸಿಕಲ್ ಬಾಡಿ ಇತ್ತು, ಅದನ್ನು ಟೆಕ್ನಿಕಲಿ ಎಥೆರಿಕ್ ಬಾಡಿ ಅಂತಾರೆ, ಸಂಸ್ಕೃತದಲ್ಲಿ ಸೂಕ್ಷ್ಮ ಶರೀರ ಅಂತಾರೆ. ಆ ಸೂಕ್ಷ್ಮ ಶರೀರಕ್ಕೆ ಸಂಸ್ಕಾರವನ್ನು ತುಂಬಿ ಮಾಡಿದ್ರು. ಹೆಂಗಪ್ಪ ಅಂದರೆ ಈ ಶರೀರ ಬಿದ್ದ ಮೇಲೆ ಈ ಶರೀರವನ್ನು ಎಬ್ಬಿಸಿಕೊಂಡು ತನ್ನ ಆತ್ಮ ಸಾಧನೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಮತ್ತು ಊರ್ಧ್ವ ಲೋಕಕ್ಕೆ ಪ್ರಯಾಣ ಮಾಡುವಂಥದ್ದು ಆ ಒಂದು ಟೆಕ್ನಾಲಜಿ. ಇವತ್ತು ಆಧುನಿಕತೆಯ ಹೆಸರಿನಲ್ಲಿ ಮಾಡ್ತಾ ಇರೋದಕ್ಕೆ ಯಾವ ಮೀನಿಂಗೂ ಇಲ್ಲ ಅಂತ ಹೇಳಿ ಆ ರಿಚುವಲ್ಸನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಬಟ್ ಅದನ್ನು ತಿಳಿದು ಮಾಡಿದಾಗ ಇದೇ ಸಂಧ್ಯಾ ವಂದನೆ, ಇದೇ ಆಚಮನ, ಇದೇ ದಿಗ್ಬಂಧನ ಮತ್ತು ಈ ಪ್ರೋಸೆಸ್ ತರ್ಪಣ ಇವೆಲ್ಲವೂ ಕೂಡ ನಮಗೆ ಅರ್ಥ ಆದಾಗ ಅದು ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಈ ಭೂಮಿ ಮೇಲೆ ನೀವೇನೇ ಮಾಡಿದ್ರೂ ಕೂಡ ಬಿಟ್ಟು ಹೋಗುವಂಥದ್ದು. ಸೊ ಈ ಶರೀರ, ಅದಕ್ಕೆ ನಮ್ಮಲ್ಲಿ ಏನು ಹೇಳಿದ್ರು ಋಷಿಗಳು, ಯಾವುದು ಸಾವು ಕಿತ್ತುಕೊಳ್ಳೋಕ್ಕಾಗೋದಿಲ್ವೋ ಅದನ್ನು ನೀನು ಉಪಕ್ರಮಿಸು, ಅದನ್ನು ನೀನು ಪಡೆದುಕೋ ಅಂತ. ಸೊ ನೀವು ಕುತ್ಕೊಂಡು ವಿಚಾರ ಮಾಡಿ, ಸಾವು ಯಾವುದನ್ನು ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ, ಮಾಡಬೇಕಾದ ಕರ್ತವ್ಯಗಳನ್ನು ನಾವು ಮಾಡ್ತೇವೆ. ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ, ವಿದ್ಯೆ ಅರ್ಜನೆ, ಸಮಾಜದಲ್ಲಿ ಇರುವಂತಹ ನನ್ನ ಕರ್ತವ್ಯಗಳು ಎಲ್ಲವನ್ನೂ ಮಾಡ್ತಾ ಸಾವು ಕಿತ್ತುಕೊಂಡು ಹೋಗದೇ ಇರುವುದನ್ನು ನಾನು ಗಳಿಸ್ಕೊಳ್ಳಬೇಕು ಈ ಜೀವಿತಾವಧಿಯಲ್ಲಿ, ಆಯುಷ್ಯ ಇರೋದ್ರೊಳಗೆ. ಸೊ ಹಂಗೆ ಮಾಡಿದವ ದಾಟಿದ ಅಂತ. ಸೊ ಹಂಗೆ ಮಾಡಿದವ ದಾಟಿದ, ಇಲ್ಲಂದವ ಸತ್ತು ಹೋದ ಅಂತ. ಅದಕ್ಕೆ ದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಅಂತ. ತಂಬೂರಿ ಮೀಟಿದವ ಅಂತಂದ್ರೆ ಏನಪ್ಪ ಅಂದರೆ ಈ ಶರೀರವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳುವಂಥವನು. ಸೊ ವಿಸಿಬಲ್ ಫಿಸಿಕಲ್ ಬಾಡಿ ಡಿಸಾಲ್ವ್ ಆಗುತ್ತೆ, ಎಥರಿಕ್ ಬಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಈ ಎಥರಿಕ್ ಬಾಡಿ ಪ್ಲಾಸ್ಮಿಕ್ ಮ್ಯಾಟ್ರಿಂದ ಆಗಿರೋದ್ರಿಂದ 3 ದಿವಸ ಮಾತ್ರ ಇರುತ್ತೆ. ಹೇಗೆ ನೀವು ಡೀಸೆಲ್ಲೋ ಪೆಟ್ರೋಲೋ ಕೈಯಲ್ಲಿ ಇಟ್ಕೊಂಡ್ರೆ ಹೇಗೆ ಹಾವಿಯಾಗಿ ಹೋಗ್ಬಿಡುತ್ತೋ, ಈ ಶರೀರವು ಕೂಡ 3 ದಿವಸದವರೆಗೂ ಮಾತ್ರ ಇರೋಕ್ಕೆ ಸಾಧ್ಯ. ಆ 3 ದಿವಸದಲ್ಲಿ ಅದಕ್ಕೆ ಆಹಾರ ಸಿಗದೆ ಹೋದರೆ, ಬದುಕು ಕಟ್ಕೊಳ್ಳೋದು ಗೊತ್ತಾಗದೆ ಹೋದರೆ ಅದೇನಾಗುತ್ತೆ, ಅದು ಹಾಗೇ ಡಿಸಾಲ್ವ್ ಆಗಿಬಿಡುತ್ತೆ ಅಂತ. ಸೊ ಅದಕ್ಕೆ ಏನು ಮಾಡ್ತಾರೆ, ಈ ಶರೀರ ದಾಟಿದ ಮೇಲೆ ತುಂಬ ಚಳಿ ಆಗುತ್ತೆ. ಯಾವುದು ವಿಸಿಬಲ್ ಫಿಸಿಕಲ್ ಬಾಡಿಯನ್ನು ಕಳೆದುಕೊಂಡಂತಹ ಶರೀರ ಏನಿದೆ ಎಥರಿಕ್ ಬಾಡಿ, ಅದಕ್ಕೆ ತುಂಬ ಚಳಿ ಆಗುತ್ತೆ. ಅದಕ್ಕೆ ಮೂಲೆಯಲ್ಲಿ ಹೋಗಿ ಬೆಚ್ಚಗೆ ಕುಳಿತುಕೊಳ್ಳುವ ಪ್ರಯತ್ನ ಮಾಡುತ್ತೆ. ಬೆಚ್ಚಗೆ ಇರುವ ಪ್ರೊಸೆಸ್ಸಲ್ಲಿ ಆ 3 ದಿವಸದಲ್ಲಿ ಅದು ತನ್ನ ಆ ಶರೀರವನ್ನು ಕಳ್ಕೊಳ್ಳುತ್ತೆ. ಎಥರಿಕ್ ಬಾಡಿಯನ್ನು ಕಳ್ಕೊಂಡಾಗ ಉಳಿಯೋದು ಆಸ್ಟ್ರಲ್ ಬಾಡಿ. ಈ ಆಸ್ಟ್ರಲ್ ಬಾಡಿ ಅದರ ಆಯುಷ್ಯ ಕೇವಲ 1 ವರ್ಷ ಅಂತ. ಯಾಕಂದರೆ ಅದು ಏನದು ಆಸ್ಟ್ರಲ್ ಬಾಡಿ, ನಮ್ಮ ಪುಣ್ಯ ಶರೀರ ಅಂತ. ಅದು ಹುಟ್ಟಿದಾಗ ಈ ತಂಬು ಸೈಜ್ ಇರುತ್ತೆ. ತಂಬಂದರೆ ಇಷ್ಟು ದೊಡ್ಡದಲ್ಲ, ಈ ತಂಬಿನ ಕಾಲು ಭಾಗದಲ್ಲಿ ಅದು ಹೇಳ್ತಾರೆ ಜೀವ ಇಷ್ಟು ತಂಬು ಸೈಜಲ್ಲಿ ಇರುತ್ತೆ ಅಂತ. ಬಟ್ ನಮ್ಮ ಆಸ್ಟ್ರಲ್ ಬಾಡಿ ಇಷ್ಟು ತಂಬು ಸೈಜ್ ಇರೋದು ಈ ಪೂರ್ತಿ ಶರೀರ ಆಕಾರ ತಗೋಬೇಕು. ಈ ತಂಬು ಸೈಜಲ್ಲಿ ಇರುವಂತಹ ಬೆಳಕಿನ ಶರೀರ ಇದು ಪೂರ್ತಿ ಶರೀರವನ್ನು ತೆಗೆದುಕೊಂಡು ಈ ಶರೀರವಾಗಿ ಇದ್ದರೆ ಅದನ್ನು ಋಷಿ ಶರೀರ ಅಂತ ಹೇಳ್ತೀವಿ, ಅಥವಾ ಋಷಿಗಳು ಅಂತ ಹೇಳ್ತೀವಿ. ಅಥವಾ ಈ ಶರೀರವನ್ನು ಯಾರು ಕಂಟ್ರೋಲ್ ಮಾಡ್ತಾರೋ ಅವ್ರನ್ನ ಋಷಿ ಅಂತ ನಾವು ಹೇಳ್ತೇವೆ. ಸೊ ಈ ಶರೀರ ಈ ಜೀವಿತಾವಧಿಯಲ್ಲೇ ಪುಣ್ಯ ಸಂಪಾದನೆ ಮಾಡ್ತಾ 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 ಈ ಆಸ್ಟ್ರಲ್ ಬಾಡಿ ಅಥವಾ ಈ ಋಷಿ ಶರೀರ ಅಥವಾ ಈ ದಿವ್ಯ ಶರೀರವನ್ನು ನಿರ್ಮಾಣ ಮಾಡಿ ಅದಕ್ಕೆ ನಾವು ಸಂಸ್ಕಾರವನ್ನು ತುಂಬಬೇಕು. ಹೆಂಗೆ ರಾಕೆಟ್ ಲಾಂಚ್ ಮಾಡಿದಾಗ ಹೋಗಬೇಕಾದಾಗ ಒಂದು ಫೋರ್ಸ್ ಬೇಕು, ಅಂತರಿಕ್ಷದಲ್ಲಿ ಬಂದಾಗ ಒಂದು ಇಂಜಿನ್ ಡ್ರಾಪ್ ಆಗುತ್ತೆ, ಇನ್ನೂ ಒಳಗೆ ಹೋದಾಗ ಇನ್ನೊಂದು ಇಂಜಿನ್ ಡ್ರಾಪ್ ಆಗುತ್ತೆ, ಅದು ಕಕ್ಷೆಗೆ ಸೇರಿದಾಗ ಎಲ್ಲ ಇಂಜಿನ್ ಡ್ರಾಪ್ ಆಗಿ ಅದು ವೇಟ್ಲೆಸ್ ಹೆಂಗಾಗುತ್ತೋ ಹಾಗೆ ಈ ವಿಸಿಬಲ್ ಫಿಸಿಕಲ್ ಬಾಡಿ ಸ್ಥೂಲ ಶರೀರ ಮತ್ತು ಇನ್ವಿಸಿಬಲ್ ಫಿಸಿಕಲ್ ಬಾಡಿ ಸೂಕ್ಷ್ಮ ಶರೀರ ಇವೆರಡು ಪುಷ್ ಎಷ್ಟು ಕೊಡಬೇಕು ಅಂತಂದರೆ ಈ ಆಸ್ಟ್ರಲ್ ಬಾಡಿ ಏನಿದೆ ದಿವ್ಯ ಶರೀರ ದಿವ್ಯ ಲೋಕದಲ್ಲಿ ಹೋಗಿ ಕೂಡೋವರೆಗೂ ಕೊಡಬೇಕಾದಂತಹ ಪುಷನ್ನು ಕೊಡಬೇಕು. ಆವಾಗ ನಾವು ದಿವ್ಯ ಲೋಕಕ್ಕೆ ನಾವು ಆಗಮನ ಮಾಡ್ತೇವೆ. ಸೊ ಕಾಮನ್ ಮ್ಯಾನ್, ಸಾಮಾನ್ಯ ಮನುಷ್ಯನಿಗೆ ಇದು ಜ್ಞಾನ ಇಲ್ಲ. ಅವ ಏನಪ್ಪ ಮಾಡ್ತಾನೆ, ಅವ ಏನು ಮಾಡ್ತಾನೆ, ಹೆಂಗೆ 3 ದಿವಸಕ್ಕೆ ಎಥರಿಕ್ ಬಾಡಿ ನಡುಕ್ತಾ 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 ತನ್ನ ಶರೀರವನ್ನು
ಆವಿಯಾಗಿಸ್ಬಿಡುತ್ತೋ ಮುಂದಿನ ಒಂದು ವರ್ಷಕ್ಕೆ. ಅದಕ್ಕೆ ನೋಡಿ, ಸತ್ತಾಗ 3ನೇ ದಿವಸ ಭಾಳ ಇಂಪಾರ್ಟೆಂಟ್, 13ನೇ ದಿವಸ ಭಾಳ ಇಂಪಾರ್ಟೆಂಟ್. ಹಾಗೆ ವರ್ಷಾಂತಿಕ, ವರ್ಷದ ಒಂದು ರಿಚುವಲ್ ಭಾಳ ಇಂಪಾರ್ಟೆಂಟು. ಆ ವರ್ಷದಲ್ಲಿ ಈ ಆಸ್ಟ್ರಲ್ ಬಾಡಿ ತನ್ನ ತನವನ್ನು ಕಳ್ಕೊಂಡ್ಬಿಡುತ್ತೆ. ಕಳ್ಕೊಂಡ ಮೇಲೆ ಬೀಜ ರೂಪದಲ್ಲಿ, ಅಂದರೆ ಪರ್ಮನೆಂಟ್ ಫಿಸಿಕಲ್ ಆ್ಯಟಮ್ ಆಗಿ, ಪರ್ಮನೆಂಟ್ ಆಸ್ಟ್ರಲ್ ಆ್ಯಟಮ್ ಆಗಿ, ಪರ್ಮನೆಂಟ್ ಮೆಂಟಲ್ ಆ್ಯಟಮ್ ಆಗಿ ಅದು ತನ್ನ ಸ್ಪೇಸಲ್ಲಿ ಹೋಗಿ ಈ 3 ಆ್ಯಟಮ್ಗಳು ಸೇರಿ ಸಸ್ಪೆಂಡ್ ಆಗುತ್ತೆ. ಯಾವಾಗ ಅದರ ವಾಸನಕ್ಕೆ ಸೂಕ್ತವಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಈ 3 ಆ್ಯಟಮ್ ಆ ಗರ್ಭದಲ್ಲಿ ಸೇರಿ ಆ ಮಾಂಸದ ಪಿಂಡದೊಂದಿಗೆ ಮತ್ತೆ ತನ್ನ ಜೀವನವನ್ನು ಶುರು ಮಾಡುತ್ತೆ. ಈ ಶರೀರವನ್ನು ಬಿಟ್ಟ ಮೇಲೂ ಕೂಡ ಮನಸ್ಸು ಆ್ಯಕ್ಟಿವ್ ಆಗಿರುತ್ತೆ. ಸೊ ಹೀಗಾಗಿ ಸಂಸ್ಕಾರ ಕೇವಲ ಶರೀರಕ್ಕಷ್ಟೇ ಅಲ್ಲ, ಮನಸ್ಸಿಗೂ ಕೊಡೋದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಈ ಮನಸ್ಸು ಇಟ್ ವಿಲ್ ಟ್ರಾವೆಲ್ ಬಿಯಾಂಡ್ ದಿ ಮೈಂಡ್ ಅನ್ನುವಂಥದ್ದು. ಸೊ ಮತ್ತು ವಾಸನೆಗಳು, ಸಂಸ್ಕಾರಗಳು, ಚಿತ್ತಗಳು ಎಲ್ಲ ಇಂಪ್ರಿಂಟ್ ಆಗುವಂಥದ್ದು ಶರೀರದಲ್ಲೂ ಇರುತ್ತೆ. ಚಿತ್ತ, ಕಾಯ ಚಿತ್ತ ಅಂತ ಹೇಳ್ತೀವಿ, ಮಸಲ್ ಮೆಮೊರಿ ಅಂತ. ಮತ್ತು ಈ ಮನಸ್ಸಿನಲ್ಲೂ ಕೂಡ ಈ ಚಿತ್ತಗಳಿರುತ್ತೆ. ಸೊ ಅದನ್ನು ಕೂಡ ನಾವು ಶುದ್ಧಿ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಏನಾಗತ್ತಪ್ಪ ಅಂತಂದರೆ, ಕೆಲವೊಂದು ಇದರಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ ಇರುತ್ತೆ. ಮಲ್ಟಿಪಲ್ ಕಂಡೀಷನ್ಸು ಅದಿರಲಿ, ಅದನ್ನು ಸಮಯ ಸಿಕ್ಕಾಗ ಚರ್ಚೆ ಮಾಡೋಣ. ಅಥವಾ ಈ ಸ್ಪಿರಿಚುವಲ್ ಮೂವಿ ಡಿಕೋಡ್ ಅಂತ ಮಾಡಿದಾಗ ಒಂದೊಂದು ಸಾವಿನ ಅವಸ್ಥೆಯಲ್ಲಿ ಯಾವ್ಯಾವ ಆಕಾರಾದಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೇ ಒಂದು ಈ ವೆಸ್ಟರ್ನರ್ಸು ತುಂಬ ಸಿನಿಮಾ ಮಾಡಿದ್ದಾರೆ. ನಮ್ಮ ಶಾಸ್ತ್ರಗಳನ್ನು ಯಥಾವತ್ತಾಗಿ ಓದಿ ಮಾಡಿದ್ದಾರೋ ಅನ್ನುವಷ್ಟು ಚಿಕ್ಕ ಚಿಕ್ಕ ಡೀಟೇಲಿಂಗಲ್ಲಿ ಮಾಡಿದ್ದಾರೆ. ಬಟ್ ನಾವು ಅದನ್ನು ಕೆಲವೊಬ್ರು ನೋಡಿರ್ತೀರಿ, ಇಂಗ್ಲೀಷ್ ಸಿನಿಮಾ ಅಂತ ನೋಡಿರ್ತೀರಿ ಹೊರತು ಆ ಸ್ಪಿರಿಚುವಲ್ ಸಿನಿಮಾ ಅಂತ ನೋಡಿರೋದಿಲ್ಲ. ಅದನ್ನೇ ಅಂತ ಒಂದು ಸೆಷನ್ ಮಾಡ್ತಾ ಒಂದೊಂದು ಸಾವಿನ ಒಂದಿನ ಹಂತದಲ್ಲಿ ಇರುವಂಥ ಕೆಲ ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಂಡು ನಾವು ನಿಮಗೆ ಅದನ್ನು ಡಿಕೋಡ್ ಮಾಡ್ತೇವೆ. ಇರಲಿ, ಈಗೇನಾಗುತ್ತೆ, ಸತ್ತ ವ್ಯಕ್ತಿಗೆ ತಾನು ಸತ್ತಿದ್ದಾನೆ ಅಂತ ಗೊತ್ತಾಗುತ್ತಾ? ದೇವರಾಣೆಗೂ ಗೊತ್ತಾಗೋದಿಲ್ಲ. ಸತ್ತಿರೋ ವ್ಯಕ್ತಿಗೆ ಅವನಿಗೆ ಅನಿಸುತ್ತೆ ಅವ್ನು ಕನಸು ಕಾಣ್ತಿದ್ದಾನೆ ಅಂತ. ಅವ್ನು ಕನಸು ಕಾಣ್ತಾ ಇದ್ದಾನೆ. ಅವ್ನು ನೋಡ್ತಾನೆ, ನನ್ನ ಹೆಣ ಯಾಕೆ ಎತ್ಕೊಂಡು ಹೋಗ್ತಿದ್ದಾರೆ, ನಾನು ಇಲ್ಲಿದ್ದೀನಿ. ಹೆಣ ಯಾಕೆ ಸುಡ್ತಾ ಇದ್ದಾರೆ, ನಾನು ಇಲ್ಲಿದ್ದೀನಿ. ಇವ್ರು ಯಾಕೆ ಅಳ್ತಾ ಇದ್ದಾರೆ, ಅವನಿಗೆ ಅರ್ಥ ಆಗೋದಿಲ್ಲ. ಮತ್ತು ಅವನು ತನ್ನದೇ ಮೆಮೊರಿ ಲೂಪಲ್ಲಿ ಕಳೆದು ಹೋಗ್ಬಿಡ್ತಾನೆ ಅಂತ. ಸೊ ಸತ್ಯ ವ್ಯಕ್ತಿಗೆ ಅವನು ಸತ್ತಿದ್ದೀನಿ ಅಂತ ಗೊತ್ತಾಗೋದು ತುಂಬ 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 ವಿರಳ. ನಾನೀಗ ಸತ್ತೋಗಿದ್ದೀನಿ ಅಂತ ಗೊತ್ತಾದಿರ್ತಾನೆ ಊರ್ಧ್ವ ಲೋಕಕ್ಕೆ ಹೋಗಬೇಕು ಅನ್ನೋಂಥದ್ದು ಗೊತ್ತಾಗೋದು. ಹಂಗೆ ಆಗೋದೇ ಇಲ್ಲ. ಬಹಳ ಪುಣ್ಯಾತ್ಮರು ಯಾರು ತಪಸ್ಸು ಮಾಡಿದ್ದಾರೋ, ಧ್ಯಾನ ಮಾಡಿದ್ದಾರೋ, ಇದರ ಬಗ್ಗೆ ವಿವೇಕವನ್ನು ಜಾಗೃತ ಮಾಡಿದ್ದಾರೋ ಅವರಿಗೆ ಮಾತ್ರ ಸತ್ತ ನಂತರದ ಅರಿವಿರುತ್ತೆ. ಸಾಯಬೇಕಾದಾಗ ಅರಿವಿರಬೇಕು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸಾಯಬೇಕಾದ ಅರಿವಿದ್ದರೆ ಮಾತ್ರ ಅವನಿಗೆ ಮತ್ತೊಂದು ಜನ್ಮ ಇಲ್ಲ ಅನ್ನುವಂಥದ್ದು ಆ ಶ್ರೀಕೃಷ್ಣ ಭಗವಂತ ಆ ಸೈನ್ಸ್ನ ವ್ಯಕ್ತಪಡಿಸ್ತಾನೆ. ಸೊ ಹೀಗೆ ಕಾಮನ್ ಮ್ಯಾನಲ್ಲಿ ಏನಾಗುತ್ತೆ, ಅವನು ಮೆಮೊರೀಸ್ ಓಪನ್ ಅಪ್ ಆಗಿಬಿಡುತ್ತೆ. ಆ ಜನ್ಮದ್ದು, ಪೂರ್ವ ಜನ್ಮದ್ದು ಮೆಮೊರೀಸ್ ಓಪನ್ ಅಪ್ ಆದಾಗ ಫಸ್ಟ್ ಬರೋದು ಈ ಅಮೃತಕ್ಕಿಂತ ಮುಂಚೆ ಬರೋದು ಯಾವುದು, ವಿಷ ಅಂತ, ಹಾಲ ಅಂತ. ಸೊ ಮೆಮೊರಿಯಲ್ಲೂ ಕೂಡ ನೋಡಿ, ಅದಕ್ಕೆ ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ನಿಮಗೆ ಪ್ಲೀಸೆಂಟ್ ಥಾಟ್ಸು, ಪ್ಲೀಸೆಂಟ್ ಮೆಮೊರೀಸು, ಪ್ಲೀಸೆಂಟ್ ಇಮ್ಯಾಜಿನೇಷನ್ಸ್ ಬರೋದೇ ಅನ್ಪ್ಲೀಸೆಂಟ್ ಮೆಮೊರೀಸು, ಅನ್ಪ್ಲೀಸೆಂಟ್ ಇಮ್ಯಾಜಿನೇಷನ್ಸು, ನೆಗೆಟಿವ್ ಥಾಟ್ಸೇ ಬರುತ್ತೆ. ಸೊ ಅದು ಸಹಜ ಧರ್ಮ. ಸೊ ಹೀಗಾಗಿ ಧ್ಯಾನ ಮಾಡೋಕ್ಕಾಗೋದಿಲ್ಲ, ಎದ್ದು ಹೋಗ್ತೀವಿ. ಹಾಗೆಯೇ ಸತ್ತ ನಂತರ ಮೆಮೊರಿ ಹೆಂಗೆ ಓಪನ್ ಅಪ್ ಆಗುತ್ತೆ, ಫಸ್ಟ್ ನೆಗೆಟಿವ್ ಮೆಮೊರಿ ಓಪನ್ ಅಪ್ ಆಗುತ್ತೆ. ಕೇವಲ ಮೆಮೊರಿ ಓಪನ್ ಅಪ್ ಆಗೋದಿಲ್ಲ, ಅದನ್ನು ನಾವು ರೀಲಿವ್ ಮಾಡ್ತೇವೆ. 3 ಡೈಮೆನ್ಷನಲ್, ಅದು 2 ಡೈಮೆನ್ಷನಲ್ ಇರುತ್ತೆ, 3 ಡೈಮೆನ್ಷನಲ್ ಇರುತ್ತೆ. ಮತ್ತೊಮ್ಮೆ ಆ ಎಲ್ಲ ನೆಗೆಟಿವ್ ಎಮೋಷನ್ನ ನಾವು ರೀಪ್ಲೇ ಆಗುತ್ತೆ ವಿತ್ ಆಲ್ ದಟ್. ಅದನ್ನು ಹೇಳ್ತೀವಿ ಯಾತನಾ ಶರೀರ ಅಂತ. ಆ ಯಾತನಾ ಶರೀರ ಅಂದರೆ ನಿಮ್ಮ ನೆಗೆಟಿವ್ ಇನ್ಸಿಡೆಂಟ್ ಏನಾಗಿತ್ತು, ಅವಮಾನ ಆಗಿತ್ತು, ಬಿದ್ರಿ, ನೋವಾಗಿತ್ತು, ಜಗಳ ಆಗಿತ್ತು, ಹೊಡೆದಾಟ ಆಗಿತ್ತು, ಶಪಿಸ್ಕೊಂಡ್ರಿ, ಬೈಕೊಂಡ್ರಿ, ಅತ್ರಿ, ಪಾಪ ಪ್ರಜ್ಞೆನ ಬೆಳೆಸ್ಕೊಂಡ್ರಿ, ದುಃಖಿಸಿದ್ರಿ, ಕ್ರೈ ಮಾಡಿದ್ರಿ, ಇದೆಲ್ಲ ಮೆಮೊರಿ ಓಪನ್ ಅಪ್ ಆಗುತ್ತೆ. ಮತ್ತು ಅದನ್ನು ರೀಲಿವ್ ಮಾಡ್ತಾ ಬರ್ತೀರಿ. ಎಷ್ಟೊತ್ತು ಮಾಡ್ತೀರಿ, 1000 ವರ್ಷ ಆ ಮೆಮೊರಿಯ ಎನರ್ಜಿ ಡಿಸಾಲ್ವ್ ಆಗೋವರೆಗೂ, ಆ ಮೆಮೊರಿಯ ಎನರ್ಜಿ ಲೂಸನ್ ಅಪ್ ಆಗೋವರೆಗೂ ನೀವು ರೀಲಿವ್ ಮಾಡ್ತೀರಿ. ಸೊ ಸತ್ತ ನಂತರನೂ ನೀವು ಬದುಕಿದ ನೆಗೆಟಿವ್ ಜೀವನ ಮತ್ತೊಮ್ಮೆ ಪುನರಾವರ್ತಿ ಆಗುತ್ತೆ. ಅದಕ್ಕೆ ಬದುಕಿದ್ದಾಗಲೇ ಅದನ್ನು ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ಋಷಿಗಳು ಹೇಳಿದ್ರು. ನಮ್ಮಲ್ಲಿ ಮಿಸ್ಸಿಂಗ್ ಆಗೋಗ್ಬಿಟ್ಟು ಯಾಕೆ ಮಾಡಬೇಕು ಅಂತ ಹೇಳಿಲ್ಲ, ಕೇವಲ ಮಾಡು ಅಂತಂದರು. ಹಿರಿಯರು ಹೇಳಿದರೆ ಮಾಡು, ಶಾಸ್ತ್ರ ಹೇಳಿದರೆ ಮಾಡು ಅಂತಂದ್ರಿ. ಆದರೆ ನಾವು ಎಂಥ ಸ್ಕೂಲಲ್ಲಿ ಓದಿರೋರಂತಂದರೆ ಎಲ್ಲಿ ರ್ಯಾಷನಾಲಿಟಿ ಆ್ಯಂಡ್ ಮೆಮೊರಿ ಮೇಲೇ ವಿದ್ಯಾಭ್ಯಾಸನೇ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಲಾಜಿಕ್ಕು, ಮೆಮೊರಿ ಇಷ್ಟೇ ನಮ್ಮ ವಿದ್ಯಾಭ್ಯಾಸ. ಆದ್ದರಿಂದ ನಾವು ಅದರ ಆಧಾರದ ಮೇಲೇ ಅಧ್ಯಾತ್ಮನ
ಶಾಸ್ತ್ರಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಅದು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬೇಕಾದಂಥ ಬೇರೆಯೇ ಯೋಗ್ಯತೆ, ಬೇರೆ ಕಲಿಯುವ ಕ್ರಮ, ಬೇರೆ ಮನಸ್ಸಿನ ಆಯಾಮಗಳು ಬೇಕಾಗತ್ತೆ. ಅದು ಬಹುಶಃ ಋಷಿಗಳ ಕೃಪೆಯಿಂದ ಈಗಿನ ಯುಗಕ್ಕೆ ಮತ್ತು ಈಗಿನ ಜನ್ರೇಷನ್ಗೆ ಅದು ಬರ್ತಾ ಇದೆ. ನಾವೆಲ್ಲ ಆ ಕಡೆಗೆ ನಾವು ಸೇವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಹೀಗೆ ಆ ಮೆಮೊರಿ ಓಪನ್ ಅಪ್ ಆಗಿ ರಿಲೀವ್ ಆದ ಮೇಲೆ ಪಾಸಿಟಿವ್ ಮೆಮೊರೀಸ್ ಓಪನ್ ಅಪ್ ಆಗುತ್ತೆ. ಸೊ ಇನ್ ಆ್ಯಂಡ್ ಯಾಂಗ್, ಸೊ ದ್ವಂದ್ವ, ಹಗಲಾದಮೇಲೆ ರಾತ್ರಿ, ರಾತ್ರಿ ಆದಮೇಲೆ ಹಗಲು. ಸೊ ಕೆಟ್ಟ ನೆನಪುಗಳಾದ ಮೇಲೆ ಒಳ್ಳೆಯ ನೆನಪುಗಳು ಬರೋಕ್ಕೆ ಶುರು ಆಗುತ್ತೆ. ಈ ಒಳ್ಳೆಯ ನೆನಪುಗಳು ಮತ್ತು ಇದೇ ರೀತಿ ರಿಲೀವ್ ಮಾಡೋದಕ್ಕೆ ಶುರು ಮಾಡ್ತೇವೆ. ಮತ್ತೊಮ್ಮೆ ಅದನ್ನು ಬದುಕಿಸೋದಕ್ಕೆ ಶುರು ಮಾಡ್ತೀವಿ. ಆ ಸಂತೋಷದ ಕ್ಷಣ, ಆ ಸುಂದರವಾದ ಪ್ರಕೃತಿಯಲ್ಲಿ ನೀವು ಓಡಾಡಿರೋದು, ನಿಮಗೆ ಆನಂದವಾಗಿದ್ದು, ಸಂತೋಷವಾಗಿದ್ದು, ನೀವು ಜೊತೆಗಿದ್ದಿದ್ದು, ಉಲ್ಲಾಸಮಯವಾಗಿ ಅದೆಲ್ಲ ಮತ್ತೆ ರೀಕ್ರಿಯೇಟ್ ಆಗುತ್ತೆ. ಮತ್ತು ಅದು ಅಲ್ಲಿಯೂ ಕೂಡ ಯಾತನ ಶರೀರ, ಅಲ್ಲೂ ಕೂಡ ಅನುಭವ ಶರೀರ ಇರುತ್ತೆ, ಅದು ಯಾತನ ಇರೋದಿಲ್ಲ. ಇದು ಈ ಯಾತನ ನೆಗೆಟಿವ್ ಆಗಿರೋದಿಲ್ಲ, ಇದು ಸುಖವಾಗಿರುತ್ತೆ ಅಂತ. ಸೊ ಈ ಸುಖ ಶರೀರವನ್ನೇ ಇಟ್ಕೊಂಡು ಮಾಡ್ತೇವೆ ಅನ್ನುವಂಥ. ಸೊ ದುಃಖನೂ ಟೆಂಪರವರಿ, ಸುಖನೂ ಟೆಂಪರವರಿ. ಅದರದ್ದು ಎನರ್ಜಿ ಡೌನ್ ಆಗ್ತಿದ್ದಂಗೆ ನಮಗೆ ಅದು ಕೂಡ ಕ್ಲೋಸ್ ಆಗುತ್ತೆ. ಬಲ್ಬ್ ಹೆಂಗೆ ಆಫ್ ಆಗುತ್ತೆ ಅದು ಕ್ಲೋಸ್ ಆಗುತ್ತೆ. ಸೊ ಸಾಮಾನ್ಯವಾಗಿ ನಾವು ಪರ್ಸೀವ್ ಮಾಡೋದು, ಗ್ರಹಿಸೋದು ಏನಪ್ಪ ಅಂತಂದರೆ ಈ ನೆಗೆಟಿವ್ ಮೆಮೊರಿನೇ, ರೀಲಿವಿಂಗ್ ನೆಗೆಟಿವ್ ಮೆಮೊರೀಸನ್ನು ನಾವು ಹೇಳ್ತೀವಿ ಅದು ನರಕ ಅಂತ. ರೀಲಿವಿಂಗ್ ದಿ ಪಾಸಿಟಿವ್ ಮೆಮೊರೀಸನ್ನು ಹೇಳ್ತೀವಿ ಸ್ವರ್ಗ ಅಂತ. ಅದು ಎರಡೂ ಝೀರೋ ಆದ ಮೇಲೆ ನೀವು ಯಾವ ಲೋಕದಲ್ಲಿ ಇರ್ತೀರಿ ಆ ಲೋಕಕ್ಕೆ ಸಂಬಂಧಪಟ್ಟಂತಹ ದೇವತೆಗಳು, ನಾವು ದೇವತೆಗಳಂತೀವಿ, ಬೇರೆಯವರು ಏಂಜಲ್ಸ್ ಅಂತ ಹೇಳ್ತಾರೆ, ಅವರು ಬಂದು ನಮಗೆ ಎಚ್ಚರಪಡಿಸಿ ಕರೆದುಕೊಂಡು ಹೋಗ್ತಾರೆ. ಎಚ್ಚರ ಇಲ್ವಾ, ಬಲವಂತವಾಗಿ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಸೊ ಕರ್ಕೊಂಡು ಹೋಗ್ತಾರೆ ಅಂದರೆ ಹೆಂಗಪ್ಪ ಹೋಗ್ತೀವಿ ನಾವಂತ? ಸತ್ತ ನಂತರ ನಾನು ಸ್ವರ್ಗಕ್ಕೆ ಹೋಗ್ತೀನ ಅಥವಾ ನರ್ಕಕ್ಕೆ ಹೋಗ್ತೀನ? ಸ್ವರ್ಗ ನರ್ಕ ಅನ್ನೋದು ಏನಾದರೂ ಜಿಯೋಗ್ರಾಫಿಕಲ್ ಪ್ಲೇಸಸ್ ಇದೆಯಾ ಅಂತ? ಇಲ್ಲ. ಇದು ಸಮಷ್ಟಿ ಮನದ ಸೃಷ್ಟಿ ಆಗಿರುತ್ತೆ ಅಂತ. ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು? ಈ ಲೋಕಗಳು, ನರಕ, ಸ್ವರ್ಗನ ಹೇಗಪ್ಪ ಅರ್ಥ ಮಾಡ್ಕೋಬೇಕು ಅಂತಂದರೆ, ಸಮಷ್ಟಿ ಮನಗಳು ಎಲ್ಲಿ ಸೇರುತ್ತೋ ಆ ಸಮಷ್ಟಿ ಮನಗಳು ತಮ್ಮದೇ ಆದ ಲೋಕವನ್ನು ಗ್ರಹಿಸ್ಕೊಂಡು, ಪರ್ಸೀವ್ ಮಾಡಿಕೊಂಡು ಬದುಕ್ತಾರೆ, ಒಟ್ಟಿಗೆ ಬದುಕ್ತಾರೆ ಅಂತ. ಫಾರ್ ಎಕ್ಸಾಂಪಲು, ಬಹಳಷ್ಟು ಜನ ಈ ಬಾರಿಗೆ ಹೋಗೋರೆಲ್ಲ, ಪಬ್ಬು, ಕ್ಲಬ್ಬು, ಬಾರಿಗೆ ಹೋಗೋರೆಲ್ಲ ಜನರೆಲ್ಲ ಹೋಗಿ ಅಲ್ಲೇ ಸೇರ್ತಾರೆ. ಅವರ ಆಸಕ್ತಿ ಏನು? ಆ ಕುಣಿತ ಮತ್ತು ಕುಣಿತದ ಆಸಕ್ತಿ ಇರೋರೆಲ್ಲ ಪಬ್ಬು, ಬಾರು, ಕ್ಲಬ್ಬು ಮತ್ತು ಬಾರ್ ಅಂಗಡಿಗೆ ಹೋಗ್ತಾರೆ. ಭಕ್ತಿ ಇರುವಂತಹ ಎಲ್ಲ ಜನರು ದೇವಸ್ಥಾನಕ್ಕೆ ಹೋಗ್ತಾರೆ. ಆಂದೋಲನ ಚಳವಳಿ ಮಾಡೋರೆಲ್ಲ ಒಂದು ಕಡೆ ಮೈದಾನದಲ್ಲಿ ಸೇರ್ತಾರೆ. ಈ ಸೈಂಟಿಫಿಕ್ ಇನ್ವೆನ್ಷನ್ ಮಾಡೋರೆಲ್ಲ ಸಂಶೋಧನಾಲಯಕ್ಕೆ ಹೋಗಿ ಸೇರ್ಕೋತಾರೆ. ಕಲಿಯುವ ಆಸಕ್ತಿ ಇರೋರೆಲ್ಲ ಶಾಲೆಗೋ ಕಾಲೇಜಿಗೆ ಹೋಗಿ ಸೇರ್ತಾರೆ. ಸತ್ಸಂಗದ ಆಸಕ್ತಿ ಇರೋರೆಲ್ಲ ಸತ್ಸಂಗಕ್ಕೆ, ಆಶ್ರಮಕ್ಕೆ ಹೋಗಿ ಸೇರ್ತಾರೆ. ಹಾಗಾದರೆ ಇವೆಲ್ಲ ಮನಸ್ಸುಗಳು ಏಕರೂಪವಾದ ಭಾವನೆಯ ಚಲಾವಣೆಯಲ್ಲಿರುತ್ತೆ, ಅಲ್ಲೋಗಿ ಸೇರ್ತಾರೆ. ಸೊ ನಮ್ಮ ಜೀವನದಲ್ಲೂ ಕೂಡ ಯಾವ ಭಾವನೆಗಳು ಡಾಮಿನೆಂಟ್ ಆಗಿರುತ್ತೆ, ಆ ಥರ ಡಾಮಿನೆಂಟ್ ಆಗಿರುವಂತಹ ಸತ್ತಂತಹ ಜನರಿಂದ ಸೃಷ್ಟಿಗೊಂಡಂತಹ ಲೋಕದಲ್ಲಿ ನಾವೆಲ್ಲ ಇರ್ತೇವೆ. ಅದರಲ್ಲಿ ಈ ಕೋಪಿಷ್ಠರು ಇರ್ತಾರೆ. ಈ ಕೋಪಿಷ್ಠರು ಹುಟ್ಟದಾಗಿಂದ ಕೋಪ ಇರುತ್ತೆ ಅವರಿಗೆ. ಕೋಪ ಚಿಕ್ಕವರಿದ್ದಾಗಿಂದ ಕೋಪ, ಎತ್ತು ಹೊಡೆಯೋದು, ತೊಗೊಂಡು ಹೊಡೆಯೋದು, ಅಳೋದು, ಕಿರ್ಚೋದು. ಸಂಸ್ಕಾರ ಬಂದ ಮೇಲೆ ಏನು ಬದಲಾಗೋದಿಲ್ಲ. ಹಾಗೆ ಯುವಕರಾಗಿದ್ದಾಗ ರಾಡ್ ತೊಗೊಂಡು ಹೋಗು, ಮಚ್ ತೊಗೊಂಡು ಹೊಡಿ. ಸೊ ಮದುವೆ ಆದ ಮೇಲೆ ಕಿರ್ಚಾಡು, ಹೊಡಿ, ಬಡಿ. ಕೋಪವೇ ಅವರ ಒಂದು ಸ್ವಭಾವ ಆಗಿರುತ್ತೆ. ಇವರು ಸತ್ತ ನಂತರ, ಈಗ ನೋಡಿ, ಒಂದು ದಿವಸದಲ್ಲಿ ನೀವು ಮಾಡಿರೋ ಎಮೋಷನ್ ಗ್ರಾಫ್ ಹಾಕಿದಾಗ ಯಾವುದು ಡಾಮಿನೆಂಟ್ ಎಮೋಷನ್ನು ಟಿಕ್ ಆಗುತ್ತೆ. 1 ಮಂತದ್ದು ಟಿಕ್ ಆಗುತ್ತೆ, 1 ವರ್ಷದ ಟಿಕ್ ಆಗುತ್ತೆ, 10 ವರ್ಷದ್ದು. ಹಾಗೆ ಇಡೀ ಜನ್ಮದಲ್ಲಿ ನೀವು ತಾಳಿರುವ ಎಲ್ಲ ಎಮೋಷನ್ನು ಬರೋದಿಲ್ಲ. ಇಡೀ ಜನ್ಮದಲ್ಲಿ ಆ ಗ್ರಾಫಲ್ಲಿ ಯಾವ ಎಮೋಷನ್ ಹೈಲೈಟ್ ಆಗಿರುತ್ತೋ ಆ ಎಮೋಷನ್, ಆ ಭಾವ ಭವಿಸುತ್ತೆ ಭವಲೋಕವಾಗಿ ಅಂತ. ಫಾರ್ ಎಕ್ಸಾಂಪಲ್, ಕೋಪ ಬರ್ತದೆ ಅಂದ್ಕೊಳ್ಳಿ. ಈ ಕೋಪ ಮಾಡ್ಕೊಂಡಿರೋರೆಲ್ಲ ನರಕಕ್ಕೆ ಹೋಗ್ತಾರೆ. ಅದನ್ನು ನಾವು ಹೇಳ್ತೇವೆ ಹೆಲ್ ಅಂತ ಹೇಳ್ತೀವಿ, ಆ್ಯಂಗ್ರಿ ಹೆಲ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಕೋಪಿಷ್ಟ್ರೆ, ಎಲ್ಲ ಕೋಪಿಷ್ಟ್ರು ಬಂದು ಒಂದು ಕಡೆ ಸೇರಿರ್ತಾರೆ. ಹೆಂಗೆ ಬಾರು, ರೆಸ್ಟೋರೆಂಟ್, ದೇವಸ್ಥಾನಕ್ಕೆ, ಸತ್ಸಂಗಕ್ಕೆ ಹೋಗ್ತಾರೆ, ಹಾಗೆ ಕೋಪಿಷ್ಟ್ರು ಸತ್ತ ನಂತರ ಎಲ್ಲ ಒಂದು ಲೋಕಕ್ಕೆ ಬರ್ತಾರೆ. ಇನ್ನು ಕೋಪಿಷ್ಟ್ರು ಕೇಳಬೇಕಾ? ಹೆಂಗೆ ನಾಯಿ ಕನ್ನಡಿಯಲ್ಲಿ ನೋಡಿ
ತನ್ನನ್ನು ಬೊಗಳ್ತಾ ಇದೆ ಅಂತ ನೋಡಿ ಆ ನಾಯಿನ ಮತ್ತೆ ಬೊಗಳುತ್ತೆ, ಅದು ಬೊಗಳುತ್ತೆ ಅಂತ ಇನ್ನೊಂದು ಸಾರಿ ಬೊಗಳುತ್ತೆ, ಮತ್ತೊಂದು ಸಾರಿ ಬೊಗಳುತ್ತೆ. ಆ ಕನ್ನಡಿಗಳಲ್ಲಿ ಆ ನಾಯಿ ನೋಡುತ್ತೆ, ಎಲ್ಲರಿಗೂ ಬೊಗಳುತ್ತೆ, ಅದನ್ನು ಕಚ್ಚಕ್ಕೆ ಹೋಗುತ್ತೆ. ಕಚ್ಚಕ್ಕೆ ಹೋಗಿ ತನ್ನಲ್ಲಿ ತಾನು ರಕ್ತಸ್ರಾವ ಮಾಡ್ಕೊಂಡು ಆ ನಾಯಿ ಹೇಗೆ ಸಾಯುತ್ತೋ ಅಲ್ಲಿ ಇರುವ ಜನರು ಹಾಗೆ ಕೋಪಿಷ್ಟರು. ಒಬ್ಬಂಗೆ ಕಂಡ್ರೆ ಒಬ್ಬಗಾಗಲ್ಲ. ಕೆಲ ಯುದ್ಧ ಮಾಡೋರೇ ಇರ್ತಾರೆ, ಜಗಳ ಮಾಡೋರೇ ಇರ್ತಾರೆ, ಬಡಿಯೋರು ಇರ್ತಾರೆ. ಹೊಡೆಯೋದು ಬಡಿಯೋದು, ಎನರ್ಜಿ ಯಾವಾಗ ಕ್ಲೋಸ್ ಆಗುತ್ತೆ ಎಲ್ಲ ಮೂರ್ಛೋಗೋದು. ಮತ್ತೆ ಎನರ್ಜಿ ಬರುತ್ತೆ, ಮತ್ತೆ ಎಚ್ಚರ ಆಗ್ತಾರೆ, ಮತ್ತೆ ಒಬ್ರನ್ನ ಕಂಡ್ರೆ ಒಬ್ಬರು ಆಗೋದಿಲ್ಲ, ಹೊಡೆದಾಟ ಮತ್ತೆ ಬಿದ್ದು ಹೋಗ್ತಾರೆ. ಇವ್ರದ್ದು ಒಂದು ಎಟರ್ನಲ್ ಲೂಪಲ್ಲೇ ಅವರು ಪ್ರತಿನಿತ್ಯ ಪ್ರತಿ ಕ್ಷಣ. ಯಾಕಂದರೆ ನರಕದ ಸಮಯ ಅವಧಿ ನೋಡಿದ್ರೆ ಭೂಮಿ ಕಾಲದ 1 ವರ್ಷ, ನರಕದ 1 ಲಕ್ಷ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಸ್ಲೋ ಪೇಸಲ್ಲಿ ಆ ಜಗತ್ತಿರುತ್ತೆ. ಅದಕ್ಕೆ ನಾವು ಹೇಳಲ್ವಾ, ನೋವಲ್ಲಿ 1 ದಿವಸ 1 ವರ್ಷ ಅನಿಸುತ್ತದೆ, ನಲಿವಿನಲ್ಲಿ 1 ವರ್ಷ 1 ದಿವಸ ಅನಿಸುತ್ತೆ. ಸೊ ಈ ನೋವು ನಲಿವಿನ ಪ್ರಪಂಚದಲ್ಲಿ ನೋವಿನ ಪ್ರಪಂಚ ನರಕ ಅಂತೇನು ಹೇಳ್ತೀವಿ, ಅಲ್ಲಿ ಮನುಷ್ಯ ಅವನು ಯಾತನೆ ಶರೀರ ಇಟ್ಕೊಂಡಿರೋ ಮನುಷ್ಯ ತುಂಬ ನೋವುಗಳನ್ನು ಪದೇ ಬದುಕ್ತಾನೆ. ಅಲ್ಲಿ ಅವನ ಜೀವಶಕ್ತಿ ನಾಶವಾಗುತ್ತೆ, ಪುಣ್ಯ ನಾಶವಾಗುತ್ತೆ, ಅವನು ಹೋಪ್ಲೆಸ್ ಕಂಡೀಷನಲ್ಲಿ ಬರ್ತಾನೆ. ಇದನ್ನು ಆ್ಯಂಗ್ರಿ ಹೆಲ್ ಅಂತ ಹೇಳ್ತೀವಿ. ಇದಾದ ಮೇಲೆ ಯಾರ ಎಮೋಷನ್ ಗ್ರೀಡಿಂದ ತುಂಬಿದೆ, ಎಷ್ಟು ಕೊಟ್ಟರೂ ತೃಪ್ತಿ ಇಲ್ಲ, ಅತೃಪ್ತ ಆತ್ಮಗಳು ಇವರೆಲ್ಲ. ಇವರು ತೃಪ್ತಿ ಇಲ್ಲದೆ ಇರೋರೆಲ್ಲರೂ ಒಂದು ಗ್ರೀಡ್ ವರ್ಲ್ಡಿಗೆ ಬರ್ತಾರೆ. ಇದು ಕೂಡ ಒಂದು ನರಕವೇ. ಇದನ್ನು ಪ್ರೇತಲೋಕ ಅಂತ ಹೇಳ್ತಾರೆ. ಈ ಪ್ರೇತಲೋಕದಲ್ಲಿ ಬಂದು ಸೇರಿರೋ ಜನ ದುರಾಸೆ, ಇವನು ಕಿತ್ಕೊಳ್ಳೋದು, ಅವ್ನು ಕಿತ್ಕೊಳ್ಳೋದು, ಇವನು ತೊಗೊಂಡು ಹೋಗೋದು, ಒಬ್ರದೊಬ್ರು ಕದ್ಕೊಂಡು ಇವ್ರು ನರಕದಿಂದ ಪಾರಾಗಬೇಕಾ, ಅವ್ನು ಪಾರಾಗ್ತಾನಂತೆ, ಇವನ್ ಕಾಲು ಎಳೆಯೋದು, ಅವ್ನು ಪಾರಾಗ್ತದಂತೆ, ಇವನ್ ಕಾಲು ಎಳೆಯೋದು. ಇವರು ಕೂಡ ಬಹಳಷ್ಟು ಸಮಯದವರೆಗೂ ಆ ದುರಾಸೆಯ ಭಾವದಿಂದ ಭವಿಸಿದ ಆ ಪ್ರೇತಲೋಕದಲ್ಲಿ ಸಿಕ್ಕಾಕೊಂಡು ಸಾಯ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ತುಂಬ ಸ್ಟುಪಿಡಾಗಿ ಮೂರ್ಖತನದಿಂದ ಜೀವನ ಮಾಡಿರ್ತಾರೆ. ಈ ಮೃತ್ಯು ಲೋಕದಲ್ಲಿ, ಭೂಲೋಕದಲ್ಲಿ ಮೂರ್ಖತನದ ಮತ್ತು ಅಜ್ಞಾನದ ಜೀವನ ಮಾಡಿರ್ತಾರೆ. ಸೊ ಆ ಮೂರ್ಖತನದ ಅಜ್ಞಾನದ ಜೀವನ ಮಾಡಿ ಅವ್ರಿಗೆ ಕೊಟ್ಟಂತಹ ಈ ಮನುಷ್ಯ ಶರೀರ ಏನಿದೆ, ತುಂಬ ಪುಣ್ಯದಿಂದ ಸಿಗುವಂಥ ಈ ಮನುಷ್ಯ ಶರೀರವನ್ನು ಬಳಸ್ಕೊಳ್ಳದೆ, ಬುದ್ಧಿಮತ್ತೆಯನ್ನು ಬಳಸ್ಕೊಳ್ಳದೆ ಅಜ್ಞಾನವಶಾತ್ ಮೂರ್ಖತನದಿಂದ ಬದುಕ್ತಾರೆ. ಅವರು ಸತ್ತ ನಂತರ ಅವರು ಆ್ಯನಿಮಲ್ ವರ್ಲ್ಡಿಗೆ ಹೋಗ್ತಾರೆ, ಅವರೆಲ್ಲ ಪ್ರಾಣಿ ಲೋಕಕ್ಕೆ ಹೋಗ್ತಾರೆ, ಪ್ರಾಣಿಗಳಾಗಿ ಬದುಕುತ್ತಾರೆ. ಇನ್ನು ಕೆಲವೊಬ್ಬರು ತುಂಬ ಹೊಟ್ಟೆ ಉರಿ, ಯಾರು ಸತ್ತ ಮೇಲೆ ಅವ್ರ ಎಮೋಷ್ನಲ್ ಗ್ರಾಫಲ್ಲಿ ಒಂದು ಎಮೋಷನ್ ಹೈಲೈಟ್ ಆಗುತ್ತೆ, ಅವನು ಹೊಟ್ಟೆ ಉರುಕ ಅಂತ, ಹೊಟ್ಟೆ ಉರಿ ಅವನಿಗಿದೆ ಅಂತಂದರೆ ಅವನು ಮನುಷ್ಯ ಲೋಕಕ್ಕೆ ಬಂದು ಹುಟ್ಟುತ್ತಾನೆ. ಹೊಟ್ಟೆ ಉರಿ ಜಾಸ್ತಿ ಇದ್ದರೆ ಮಾತ್ರ ಮನುಷ್ಯನಾಗಿ. ಈಗ ನೋಡಿ, ಅದಕ್ಕೆ ಇನ್ನೊಬ್ಬನ ಪ್ರೋಗ್ರೆಸ್ ಕೊಂಡ್ರೆ ಇನ್ನೊಬ್ಬರಿಗೆ ಆಗೋದೇ ಇಲ್ಲ. ಅವನ ಯಶಸ್ಸು ನನಗೆ ಪ್ರೇರಣೆ ಆಗಬೇಕು, ಅವರ ಯಶಸ್ಸು ನನಗೆ ಪ್ರೇರಣೆ ಆಗಬೇಕು. ಹಂಗಾಗೋದಿಲ್ಲ. ಅವನೇನು ಮಾಡ್ತಾನೆ, ನಾನು ಮಾಡ್ತೀನಿ ಅಂತ ಹೇಳಿ ಭಾಳಷ್ಟು ಜನ ಕಾಂಪಿಟೇಷನ್ಗೆ ಬಂದು ತಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಮೈ ಪರಚ್ಕೊಂಡು ಹೋಗ್ತಾರೆ. ಈ ಜಲಸ್ ಅನ್ನುವಂಥ ಸ್ವಭಾವ ಉಳ್ಳವರೆಲ್ಲ ಮತ್ತೆ ಮನುಷ್ಯರಾಗಿ ಹುಟ್ಟುತ್ತಾರೆ ಅಂತ. ಕೆಲವೊಬ್ಬರು ಗರ್ವಿಷ್ಠರು, ಅವರಿಗೆ ಜ್ಞಾನದ ಗರ್ವ, ರೂಪದ ಗರ್ವ, ಹಣ ಮದ. ಈ ಮದ ಅಂತ ಏನು ಹೇಳ್ತೀವಲ್ಲ, ಅಷ್ಟಮದಗಳು, ಅವು ಏನೇನು 6 ಮದಗಳಿದೆ, ಎಲ್ಲ ಮದ ತುಂಬಿಕೊಂಡಂತೂ ಸತ್ತು ಹೋಗ್ತಾರಲ್ಲ, ಸತ್ತು ಹೋದಾಗ ಮದ, ಗರ್ವಿಷ್ಠರು ಅಂತ ಯಾರು ಹೇಳ್ತೀರಿ, ಇವರೆಲ್ಲ ಅಸುರರಾಗಿ ಹುಟ್ಟುತ್ತಾರೆ ಅಂತ. ಸೊ ಅಸುರರಾಗಿ ಹುಟ್ಟುತ್ತಾರೆ. ಬಹಳ ಪುಣ್ಯ ಮಾಡಿದಾಗ ಅಸುರರಾಗಿ ಹುಡ್ತಾರೆ, ತುಂಬ ಪಾಪ ಮಾಡಿದಾಗ ನರಕಕ್ಕೆ ಹೋಗ್ತಾರೆ. ಸೊ ಆ ಬಹಳ ಪುಣ್ಯದಲ್ಲಿ ಸಾತ್ವಿಕ ಪುಣ್ಯ ಮಾಡಿದರೆ ಸುರರಾಗಿ ಹುಟ್ಟುತ್ತಾರೆ. ಈ ಸುರರು ಯಾಕೆ ಹುಟ್ಟುತ್ತಾರೆ ಅಂತಂದರೆ ಇವ್ರಿಗೆಲ್ಲ ಎಮೋಷನ್ ಈಕ್ವಲ್ ಆಗಿರುತ್ತೆ. ಕೋಪ ಇರುತ್ತೆ, ದುರಾಸೆ ಇರುತ್ತೆ, ಜಲಸಿ ಹೊಟ್ಟೆ ಉರಿ ಇರುತ್ತೆ, ಅಜ್ಞಾನ ಇರುತ್ತೆ, ಮೂರ್ಖತನ ಇರುತ್ತೆ, ಗರ್ವನೂ ಇರುತ್ತೆ, ಬಟ್ ಸಮ ಪ್ರಮಾಣದಲ್ಲಿ ಇರುತ್ತೆ. ಪ್ಲಸ್ ತುಂಬ ಪುಣ್ಯ ಇರುತ್ತೆ. ಇವರು ದೇವಲೋಕಗಳಲ್ಲಿ ಜನ್ಮವನ್ನು ತೆಗೆದುಕೊಳ್ತಾರೆ ಅಥವಾ ದೇವಲೋಕಕ್ಕೆ ಹೋಗ್ತಾರೆ ಅಂತ. ಸೊ ಅದಕ್ಕೆ ಈಗ ನಾವು ಸತ್ತರೆ, ನಮ್ಮ ಅಪ್ಪ ಸತ್ತರೆ, ನನ್ನ ಅಜ್ಜ ಸತ್ತರೆ, ಅವ್ರು ಯಾವ ಲೋಕಕ್ಕೆ ಹೋಗಿರ್ತಾರೆ ಸ್ವಾಮಿ, ಹೆಂಗೆ ಮಾಡೋದು, ಹೆಂಗೆ ಗೊತ್ತಾಗುತ್ತೆ, ಏನಾದರೂ ರಿಚುವಲ್ ಮಾಡಿದರೆ ಬದಲಾಗ್ಬೋದಾ ಅಂತ. ಅದಕ್ಕೆ ಬುದ್ಧ ಒಂದು ಅದ್ಭುತವಾದ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಹೀಗೆ ಒಬ್ಬ ಬುದ್ಧನ ಹತ್ರ ಬರ್ತಾನೆ, ಸ್ವಾಮಿ ನನ್ನ ತಂದೆ ತೀರ್ಕೊಂಡಿದ್ದಾರೆ, ನೀವೇನಾದ್ರು ಮಾಡಿ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ. ಮುಂಚೆ ಎಲ್ಲ ಸ್ವರ್ಗದ ಬಯಕೆನೇ ಜೀವನದ ಮುಖ್ಯ ಉದ್ದೇಶ ಆಗಿತ್ತು. ಆ ಸಮಯದಲ್ಲಿ ಭಾಳಷ್ಟು ಮಹಾತ್ಮರು ಬಂದು ಶ್ರೀಕೃಷ್ಣ ಆದಿಯಾಗಿ ಶಂಕರಾಚಾರ್ಯವರೆಗೂ ಮನುಷ್ಯರಿಗೆ ಮಾರ್ಗದರ್ಶನ ಮಾಡಿದ್ದಕ್ಕೆ ಸ್ವರ್ಗ ಅಲ್ಲ ನಾವು ಬಯಸಬೇಕಾಗಿರೋದು ಜೀವನ ಮುಕ್ತಿ ಅನ್ನೋಂಥದ್ದು ಬಂತು. ಬಟ್ ಆಗಿನ ಕಾಲಘಟ್ಟದಲ್ಲಿ ಈ ಯುವಕ ಬಂದು ಹೇಳ್ತಾನೆ, ನನ್ನ ತಂದೆನೇ ನೀವು ಸ್ವರ್ಗಕ್ಕೆ ಕಳಿಸಿ ಅಂತ. ನೀವು ಏನಾದರೂ ಶ್ರಾದ್ದ ಕರ್ಮಾದಿಗಳು ಮಾಡಿಬಿಟ್ರೆ ನನ್ನ ತಂದೆ ಡೆಫಿನೆಟ್ಲಿ
ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಅವನು ತುಂಬ ಕಾಡಿ ಪೇಡಿದಾಗ ಆ ಬುದ್ಧ ಹೇಳ್ತಾನೆ, ಆಯಿತು ಆಗಲಿ ಮಾಡೋಣ ಅಂತ. ಅವನಿಗೊಂದು ಹೇಳ್ತಾನೆ, ಒಂದು ಮಡಕೆ ಮತ್ತು ಒಂದು ಕಟ್ಟಿಗೆ ನೀವು ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಅವನಿಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಈ ಹೆಣ ಸುಡಬೇಕಾದಾಗ ಮಡಕೆಯನ್ನು ಇಟ್ಕೊಂಡು ಸುರಿತೀವಿ, ಯಾರೋ ಒಬ್ಬರು ಹೊಡಿತಾರೆ, ಅದು ಹೊಡೆದ್ರೆ ಜೀವನ ಮುಕ್ತಿ ಆಗೋಯ್ತು, ಸತ್ತಿರೋರದು ಪಿಂಡ ಕ್ಲಿಯರ್ ಆಯಿತು, ಅವರು ಸ್ವರ್ಗಕ್ಕೆ ಹೋದರು ಅನ್ನೋ ಒಂದು ನಂಬಿಕೆ ಇರುತ್ತೆ. ಅವನು ಖುಷಿಯಾಗಿ ಹೋಗ್ತಾನೆ. ನೆಕ್ಸ್ಟ್ ಎಲ್ಲ ರೆಡಿ ಮಾಡ್ಕೊತಾನೆ, ಒಂದು ಬಾವಿ ಮುಂದೆ ಕರೀತಾನೆ. ಕರೆದುಬಿಟ್ಟು ಎಲೆ ಅಡಿಕೆ ಸುಣ್ಣ ತರೋದಕ್ಕೆ ಹೇಳ್ತಾನೆ. ಆ 3 ಮಡಿಕೆ ನೀರು ತುಂಬಿಸ್ಕೊಂಡು ಸುತ್ತಾಕಕ್ಕೆ ಹೇಳ್ತಾನೆ. ಒಬ್ಬನಿಗೆ ಕಟ್ಟಿಗೆ ತೊಗೊಂಡು ಹೊಡೆಯೋಕ್ಕೆ ಹೇಳ್ತಾನೆ, ಅದನ್ನು ಚೂರ್ನ ಬಿಡೋಕ್ಕೆ ಹೇಳ್ತಾನೆ. ಆಮೇಲೆ ಈ ಎಲೆ ಅಡಿಕೆ ಸುಣ್ಣವನ್ನು ಬಾವಿಗೆ ಹಾಕೋಕ್ಕೆ ಹೇಳ್ತಾನೆ. ಬಾವಿಗೆ ಹಾಕ್ತಾರೆ. ಹಾಕಿದ್ಮೇಲೆ ಹೇಳ್ತಾರೆ, ನೋಡಪ್ಪ ನೀನು ಒಂದು ಕೆಲಸ ಮಾಡು, ನೀನು ಗೊತ್ತಿರೋರನ್ನ ಕರೆಸ್ಬಿಟ್ಟು ಆ ಮೊಳಗಿ ಹೋದಂತಹ ಎಲೆ ಅಡಿಕೆ ಸುಣ್ಣದಲ್ಲಿ ಸುಣ್ಣ ಕರಗಿ ಹೋಗುತ್ತೆ, ಎಲೆ ತೇಲುತ್ತೆ, ಅಡಿಕೆ ಮುಳುಗುತ್ತೆ. ಅವನು ಹೇಳ್ತಾನೆ, ಮುಳುಗಿರೋ ಅಡಿಕೆನ ತೇಲಿಸೋ ಹಾಗೆ ಮಾಡು, ತೇಲುವಂಥ ಎಲೆನ ಮುಳುಗಿಸೋ ಹಾಗೆ ಮಾಡು, ಕರಗೋಗಿರೋ ಸುಣ್ಣವನ್ನು ತೇಲಿಸೋ ಹಾಗೆ ಮಾಡು ಅಂತ. ಆಗ ಯುವಕ ಬಿದ್ದು ನಗ್ತಾನೆ, ಅರೆ ನಿಮ್ಮನ್ನು ನಾವು ತುಂಬ ಪಂಡಿತರು ಅಂದ್ಕೊಂಡಿದ್ವಿ, ಬುದ್ಧರು ಅಂದ್ಕೊಂಡಿದ್ವಿ, ನೀವು ಇಷ್ಟು ಕಾಮನ್ ಸೆನ್ಸ್ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ಸ್ವಾಮಿ. ಅಡಿಕೆ ಮುಳುಗುತ್ತೆ ಯಾಕಂದರೆ ಅದು ಭಾರ, ಸುಣ್ಣ ಕರಗತ್ತೆ ಯಾಕಂದರೆ ಕರಗುವಂಥದ್ದು, ಎಲೆ ತುಂಬ ಹಗುರ ಆದ್ದರಿಂದ ಅದು ತೇಲುತ್ತೆ, ಅದು ಹೆಂಗೆ ಮಾಡೋಕ್ಕಾಗತ್ತೆ ಸ್ವಾಮಿ, ಯಾವ ಮಂತ್ರ ಹೇಳಿದ್ರು ಯಾವ ರಿಚುವಲ್ ಮಾಡಿದ್ರು ಕೂಡ ಆಗೋದಿಲ್ಲ ಸ್ವಾಮಿ ಅಂತ ಯುವಕ ಹೇಳಿದಾಗ, ಆಗ ಭಗವಾನ್ ಬುದ್ಧರು ಹೇಳ್ತಾರೆ, ಇದೇಪ್ಪ ನಿನ್ನ ತಂದೆ ಆ ಸುಣ್ಣದ ಹಾಗೆ ಪುಣ್ಯದ ಕೆಲಸ ಮಾಡಿದ್ರೆ ಅವನು ಕರಗಿ ಹೋಗ್ತಾನೆ ಅಂತ, ಅಥವಾ ಆ ಎಲೆಯ ಹಾಗೆ ಜೀವನ ಪೂರ್ತಿ ಹಗುರವಾಗಿದ್ದರೆ ತೇಲಿ ಹೋಗ್ತಾನೆ, ಅಥವಾ ಅವನು ಪಾಪಕರ್ಮಗಳು ಮಾಡಿದರೆ ಗಟ್ಟಿಯಾಗಿದ್ದರೆ ಅವನು ಕೆಳಗಡೆ ಅಧೋಲೋಕಕ್ಕೆ ಹೋಗ್ತಾನೆ. ಇದು ಯಾರಿಂದನೂ ಮಾಡಲಿಕ್ಕೆ ತಪ್ಪಿಸೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಬದುಕಿದ್ದಾಗ ಹೇಗೆ ಬದುಕಬೇಕಂದ್ರೆ ಹೂವು ಎತ್ತಿಡೋ ಹಾಗೆ ನಮ್ಮ ಜೀವನ ಸರಳವಾಗಿ ಸುಂದರವಾಗಿ, ಯಾರಿಗೂ ತೊಂದರೆ ಕೊಡದೆ, ನಾವು ಯಾರಿಗೂ ನಾವು ಬಾಧೆಯನ್ನು ಕೊಡದೆ, ನಾವು ಹೂವೆತ್ತಿದ ಹಾಗೆ ಸರಳವಾಗಿ ಇದ್ದೂ ಇಲ್ಲದೆ ಹಾಗೆ ಬದುಕಿ ಉಪಕಾರದ ಜೀವನವನ್ನು ಮಾಡಿ ದಾಟ್ಕೊಂಡು ಹೋಗಬೇಕು ಅನ್ನುವಂಥದ್ದು ಬುದ್ಧ ಹೇಳ್ತಾನೆ. ಹಾಗಾದರೆ ನಮ್ಮ ಕೆಲ ಧ್ಯಾನದ ಅನುಭವಗಳು, ಕೆಲ ವಿಷಯಗಳನ್ನು ಕಂಡುಕೊಂಡ್ವಿ. ಆ ವಿಷಯಗಳನ್ನು ಕಂಡ್ಕೊಂಡ್ಮೇಲೆ ಕೆಲ ಸಿನಿಮಾಗಳು ನೋಡಿದಾಗ ಅದು ರಿಯಲೈಸ್ ಆಯಿತು, ಕೆಲ ಶಾಸ್ತ್ರಗಳು ಓದಿದಾಗ ರಿಯಲೈಸ್ ಆಯಿತು, ಇನ್ನೇನಾಗತ್ತಪ್ಪ ಅಂತ. ನಮಗೆ ಹಿಂದೂ ಶಾಸ್ತ್ರಗಳ ಪ್ರಕಾರ 14 ಲೋಕಗಳಲ್ಲಿದೆ. ಈ 14 ಲೋಕ, 7 ಅಧೋಲೋಕ, 7 ಊರ್ಧ್ವಲೋಕ, ಅದರ ಮಧ್ಯ ಭೂಮಿ ಇರುತ್ತೆ ಅಂತ. ಭೂಲೋಕದಲ್ಲಿ ಮಾತ್ರ ಮನುಷ್ಯನಿಗೆ ಮುಕ್ತಿಯ ಅವಕಾಶ ಇದೆ, ಬಿಟ್ಟರೆ ಊರ್ಧ್ವಲೋಕದಲ್ಲಿರೋರಿಗೂ ಮುಕ್ತಿಯ ಅವಕಾಶ ಇಲ್ಲ, ಅಧೋಲೋಕದಲ್ಲಿರೋರಿಗಂತೂ ಆಪ್ಷನ್ ಇಲ್ಲವೇ ಇಲ್ಲ ಅಂತ. ಊರ್ಧ್ವಲೋಕದಲ್ಲಿರೋರಿಗೇನು, ಚತುರ್ಮುಖ ಬ್ರಹ್ಮನ ಲೋಕದಲ್ಲಿ ಹೋಗಿ ಬ್ರಹ್ಮನ ಲೋಕದಲ್ಲಿ ಆನಂದವಾಗಿದ್ದು ಪ್ರಳಯ ಕಾಲದಲ್ಲಿ ಜೀವನ್ಮುಕ್ತರಾಗ್ತಾರೆ, ಅಲ್ಲಿವರೆಗೂ ಅಸೆಂಡ್ ಆಗ್ತಾ ಹೋಗ್ತಾರೆ. ಅದು ಊರ್ಧ್ವಲೋಕ ಪಯಣ ಅಂತ. ಅದು ಹಳೆ ಟೆಕ್ನಾಲಜಿ. ಮೊನ್ನೆವರೆಗೂ ಕೃಷ್ಣ ಜನ್ಮ ಆಗೋವರೆಗೂ, ಶಂಕರಾಚಾರ್ಯ ಬರೋವರೆಗೂ ಗೊತ್ತಿದ್ದೇನಂತಂದರೆ ನಾವು ಪುಣ್ಯಾತ್ಮರಾಗಬೇಕು, ಪುಣ್ಯಲೋಕ ಹೋಗಬೇಕು, ಪುಣ್ಯಲೋಕಕ್ಕೆ ಹೋಗಬೇಕು. ಬಟ್ ಕೃಷ್ಣದಿಂದ ಹಿಡ್ಕೊಂಡು ಶಂಕರಾಚಾರ್ಯ ಆದಿಯಾಗಿ ಅವರು ಹೇಳಿದ್ರಪ್ಪ, ಪುಣ್ಯಲೋಕದಲ್ಲಿ ಹೋದರೂ ಕೂಡ ಅದು ಲೋಕವೇ. ಲೋಕ ಅಂದರೆ ಏನು? ಯಾವುದು ಅನುಭವಿಸಲ್ಪಡುತ್ತೋ, ಯಾವುದು ಕಾಣಲ್ಪಡುತ್ತೋ, ಯಾವುದು ನೋಡಲ್ಪಡುತ್ತೋ ಅದನ್ನು ಲೋಕ ಅಂತಾರೆ. ಸೊ ಆ ಊರ್ಧ್ವಲೋಕದಲ್ಲೂ ಕೂಡ ಕಾಮನೆಗಳು ಇದ್ದೇ ಇರುತ್ತಲ್ಲ, ನಾನು ಊರ್ಧ್ವಲೋಕಕ್ಕೆ ಹೋಗಬೇಕು ಅಂತ, ಪುಣ್ಯಲೋಕದಲ್ಲಿ ಇರಬೇಕು ಅಂತ. ಸೊ ಆ ಕಾಮನೆಯಿಂದ ಆ ಲೋಕದಲ್ಲಿ ಇರ್ತೇವೆ, ಕಾಮನೆ ನಮ್ಮನ್ನು ಬಿಟ್ಟಿರೋದಿಲ್ಲ. ಇದನ್ನು ಜೀವನ್ಮುಕ್ತಿ ವಿವೇಕದಲ್ಲಿ ವಿದ್ಯಾರಣ್ಯರು ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಹೀಗಾಗಿ ನಾವು ಈ ಮನುಷ್ಯ ಶರೀರ ಇರಬೇಕಾದಾಗಲೇ ಜೀವನ್ಮುಕ್ತರಾಗ್ಬಿಡಬೇಕು. ನಾವು ಅಧೋಲೋಕಕ್ಕೂ ಹೋಗೋಂಗಿಲ್ಲ, ಊರ್ಧ್ವಲೋಕಕ್ಕೂ ಹೋಗೋಂಗಿಲ್ಲ. ನಾವು ಬ್ರಹ್ಮ ಏನು ಪರಬ್ರಹ್ಮ ಇದ್ದಾನೆ ಅಲ್ಲಿ ನಾವು ಡಿಸಾಲ್ವ್ ಆಗಬೇಕು, ಜೀವನ್ಮುಕ್ತರಾಗಬೇಕು ಅನ್ನುವಂಥ ವಿಶೇಷವಾದ ಜ್ಞಾನವನ್ನು ಈ ಕಲಿಯುಗದ ಈ ಕೊನೆಗಾಲದಲ್ಲಿ ನಮಗೆ ಸಿಕ್ಕಿರೋದು ನಮ್ಮೆಲ್ಲರಿಗೂ ಪುಣ್ಯ. ಅದನ್ನು ಬಳಸ್ಕೊಂಡು ನಾವು ಜೀವನ್ಮುಕ್ತರಾಗ್ಬಿಡಬೇಕು. ಇರಲಿ, ಈ ಅಧೋಲೋಕ ಪುಣ್ಯಲೋಕದಲ್ಲಿ ಮೇಲಿನ 7 ಲೋಕ, ಕೆಳಗಿನ 7 ಲೋಕದಲ್ಲಿ ಆಲ್ರೆಡಿ ನಮ್ಮ ಒಂದು ಶರೀರ ಇರುತ್ತೆ, ನಮ್ಮ ಶರೀರ ಇದ್ದೇ ಇರುತ್ತೆ. ಅಧ್ಯಾತ್ಮ ಸಾಧನೆಯಲ್ಲಿ ನಾನೇನು ಮಾಡ್ತೀನಿ, ನನ್ನ ಪ್ರಾಯಶ್ಚಿತ್ತಾದಿ, ಪಶ್ಚಾತ್ತಾಪಾದಿ, ತಪಸ್ಸಿನ ಮೂಲಕ, ಸಮಾಧಿಯ ಮೂಲಕ ನನ್ನ ಕರ್ಮಗಳನ್ನು ಸುಟ್ಟು ನನ್ನ ಪೂರ್ವಜನ್ಮದ ವಾಸನೆಯನ್ನು ಕ್ಷಯ ಮಾಡಿ ಅದೆಲ್ಲ ಕನೆಕ್ಟ್ ಆಗಿರೋ ಅಧೋಲೋಕದಲ್ಲಿರೋ ನನ್ನ ಶರೀರವನ್ನು ನಾನು ಡಿಸಾಲ್ವ್ ಮಾಡ್ತಾ ಬರ್ತೇನೆ. ಈ ಬ್ಯಾಂಕಲ್ಲಿ ಅಕೌಂಟ್ ಕ್ಲೋಸ್ ಮಾಡೋ ಹಾಗೆ, ಅಕೌಂಟ್ ಕ್ಲೋಸ್ ಮಾಡಬೇಕಂದ್ರೆ ಕ್ರೆಡಿಟು ಇರಬಾರ್ದು, ಡೆಬಿಟು ಇರಬಾರ್ದು, ಅಕೌಂಟಲ್ಲಿ ದುಡ್ಡು ಇರಬಾರ್ದು, ಮೈನಸಲ್ಲೂ ಇರಬಾರ್ದು, ಅದನ್ನು ಝೀರೋ ಮಾಡಬೇಕು.
ಸೊ ಹಾಗೆಯೇ ನನ್ನ ಮೈನಸ್ಸನ್ನು ಇರುವಂಥದ್ದು ಏನೇನಿದೆ ಚಿತ್ತಶುದ್ಧಿಯ ಮೂಲಕ, ಭಾವಶುದ್ಧಿಯ ಮೂಲಕ, ದೇಹಶುದ್ಧಿಯ ಮೂಲಕ ನರಕಾದಿ ಅಧೋಲೋಕಗಳಲ್ಲಿ ನನ್ನ ಇರುವಿಕೆಯ ಶರೀರವನ್ನು ನಾನು ಬಿಡಿಸ್ಕೋತಾ ಬರ್ತೇನೆ ಮತ್ತು ಪುಣ್ಯವನ್ನು ಈಕ್ವಲೈಸ್ ಮಾಡಿ ಮುಂದೆ ಊರ್ಧ್ವಲೋಕದಲ್ಲಿರೋ ನನ್ನ ಶರೀರವನ್ನು ನಾನು ಕ್ಲಿಯರ್ ಮಾಡ್ತೇನೆ ಅಂತ. ಅಂದರೆ ಆ ಲೋಕದಲ್ಲಿ ಆ ಶರೀರ ಇರುತ್ತೆ. ಹೆಂಗೆ ಈಗ ಮೃತ್ಯು ಲೋಕದಲ್ಲಿ ಈ ಮೃತ್ಯು ಶರೀರ ಹೇಗಿದೆಯೋ ಆ ಶರೀರ ಅಲ್ಲಿರುತ್ತೆ. ಹಾಗಾದ್ರೆ ಸತ್ತಾಗ ಏನಾಗುತ್ತಪ್ಪ ಅಂತಂದರೆ, ಸಾವು ಅಂತಂದರೆ ನಾವು ಹೇಳಿರೋ ಹಾಗೆ ಶರೀರ ಬಿದ್ದು ಹೋಗುತ್ತೆ. ಬಿದ್ದು ಹೋದ ಮೇಲೆ ಮೈಂಡ್ ಇರುತ್ತೆ, ಎಮೋಷನ್ಸ್ ಇರುತ್ತೆ ಮತ್ತು ಅವೇರ್ನೆಸ್ ಇರುತ್ತೆ. ಇದು ಅವೇರ್ನೆಸ್ ನ್ಯೂಟ್ರಲ್, ಅದಕ್ಕೆ ಯಾವುದು ಗತಿ ಇಲ್ಲ, ಅದು ಎಲ್ಲೂ ಹೋಗೋದಿಲ್ಲ. ಹೋಗಬೇಕಾಗಿರೋದು ಮನಸ್ಸು, ಅದನ್ನು ತೆಗೆದುಕೊಂಡು ಹೋಗೋ ಇಂಧನ ಎಮೋಷನ್ಸು. ನನ್ನ ಎಮೋಷನ್ಸ್ ನೆಗೆಟಿವ್ ಆಗಿದ್ದರೆ ನಾನು ಕೆಳಗಡೆ ಲೋಕದಲ್ಲಿ ಹೋಗಿ ಆ ಶರೀರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತೇನೆ. ಅವೇರ್ನೆಸ್ಸಿಗೆ ಬೇರೆ ದಾರಿ ಇಲ್ಲ ಅಲ್ಲಿರೋದು. ಅದನ್ನೇ ನನ್ನ ಭಾವನೆಯನ್ನು ಶುದ್ಧ ಮಾಡಿ ಮನಸ್ಸನ್ನು ಊರ್ಧ್ವ ಲೋಕಕ್ಕೆ, ಉದಾತ್ತ ಲೋಕಕ್ಕೆ ತೆಗೆದುಕೊಂಡು ಹೋಗ್ತೇನೆ. ಆ ಶರೀರ ಆ್ಯಕ್ಟಿವೇಟ್ ಆಗುತ್ತೆ, ಅವೇರ್ನೆಸ್ಸಿಗೆ ಬೇರೆ ದಾರಿ ಇಲ್ಲ. ಸೊ ಹೀಗಾಗಿ ಯಾವ ಭಾವನೆಗಳನ್ನು ನಾವು ವರ್ಕ್ ಮಾಡ್ತೀವೋ ಆ ಲೋಕ, ಆ ಶರೀರ ಪ್ರಾಪ್ತಿ ನಮ್ಮಲ್ಲಾಗತ್ತೆ. ಅದಕ್ಕೆ ಈ ಅರಿವಿಗೆ ಬೇರೆ ದಾರಿ ಇಲ್ಲ, ಅವೇರ್ನೆಸ್ಸಿಗೆ ಬೇರೆ ದಾರಿ ಇಲ್ಲ. ಸೊ ಹೀಗಾಗಿ ನಮ್ಮ ಭಾವನೆಗಳ ಬದುಕಿನಲ್ಲಿ ಹೇಗಿರಬೇಕು ಅಂತಂದರೆ, ಗಟ್ಟಿಯಾಗಿದ್ದು ದೋಷಯುಕ್ತವಾಗಿದ್ದರೆ ಕೆಳಗಡೆ ಲೋಕ, ಕಟ್ಟಿಟ್ಟ ಬುತ್ತಿ. ನಮ್ಮ ಎಮೋಷನ್ ಭಾರರಹಿತವಾಗಿದ್ದು, ಪ್ರಫುಲ್ಲವಾಗಿದ್ದು, ಪಾಸಿಟಿವ್ ಆಗಿದ್ದು, ಆ ಮನಸ್ಥಿತಿನೂ ಕೂಡ ಪಾಸಿಟಿವ್ ಆಗಿದ್ದಾಗ ನಾವು ಊರ್ಧ್ವ ಲೋಕಕ್ಕೆ ಹೋಗ್ತೇವೆ. ಅದಕ್ಕೆ ಹೇಳ್ತಾರೆ ಜೈಸಾ ಮತಿ ವೈಸಾ ಗತಿ ಅಂತ. ನಮ್ಮ ಮತಿ ಹೇಗಿರುತ್ತೆ ನಮ್ಮ ಗತಿನೂ ಆಗಿರುತ್ತೆ. ನಮ್ಮ ಈ ಪ್ರಪಂಚದ ಜೀವನದಲ್ಲೂ ಆಗಿರ್ಬೋದು, ಸತ್ತ ನಂತರನೂ ಆಗಿರ್ಬೋದು, ನಮ್ಮ ಮನಸ್ಥಿತಿ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಸೊ ಹೀಗಾಗಿ ಬದುಕಿದ್ದಾಗಲೇ ನರಜಂತು ದುರ್ಲಭಂ ಅಂತ ಹೇಳ್ತಾರೆ. ಈ ಮನುಷ್ಯ ಜನ್ಮ ತುಂಬ ದುರ್ಲಭದಿಂದ ಸಿಗುತ್ತೆಪ್ಪ. ಈ ಶರೀರ ಸಿಕ್ಕಿದ್ದೇ ನೀನು ಮಾಡಿದ ಅತಿ ದೊಡ್ಡ ಪುಣ್ಯದಿಂದ ಸಿಕ್ಕಂಥ ಶರೀರವನ್ನು ಅದನ್ನು ತುಂಬ ಚೆನ್ನಾಗಿ ಬಡಿಸ್ಕೊಂಡು ಬೆಳೆಸ್ಕೊಂಡು ದಾಟ್ಕೊಂಡು ಹೋಗಬೇಕು. ಯಾಕಂತಂದರೆ ಈ ಭೂಮಿ ಮೇಲೆ ಮಾಡಿದ್ದನ್ನು ಭೂಮಿಗೆ ಬಿಟ್ಟು ಹೋಗಬೇಕು. ಎಂತೆಂಥ ಜ್ಞಾನಿಗಳು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ವಿದ್ಯಾರಣ್ಯ ತೀರ್ಥರು ಅಥವಾ ಶ್ರೀಕೃಷ್ಣ ಯೋಗಿ, ಇವರೇನು ಮಾಡಿದ್ರು, ಜ್ಞಾನವೂ ಕೂಡ ಬಂಧನವೇ ಅಂತ ಹೇಳ್ತಾರೆ. ಜ್ಞಾನವೂ ಭಾರ, ಆದ್ದರಿಂದ ಅದು ಇಲ್ಲಿರೋರಿಗೆ ಅದನ್ನು ಹಂಚಿಬಿಟ್ಟು ಅದನ್ನು ಕೂಡ ಖಾಲಿ ಮಾಡ್ಕೊಂಡು ಹೋದರು ಅಂತ. ಸೊ ಹೀಗಾಗಿ ನಾವು ಇರುವ ಕಾಲಕ್ಕೆ ಹಗುರವಾಗಿ ಬದುಕಿ, ಯಾರಿಗೂ ತೊಂದರೆ ಇರೋ ಹಾಗೆ ಜೀವನ್ಮುಕ್ತರಾಗಬೇಕು. ಮಿಡ್ಲ್ ಪಾತ್ ಅಂತ ಹೇಳ್ತೀವಿ, ಮೇಲೂ ಹೋಗಂಗಿಲ್ಲ ಕೆಳಗೂ ಹೋಗಂಗಿಲ್ಲ. ಸೊ ಹೀಗೆ ನಾವು ಮಾಡ್ಕೊಂಡು ಹೋಗುವಂಥದ್ದು. ಸೊ ಅದರಲ್ಲಿ ಏನು ಹೇಳ್ತೀವಿ, ಒಳ್ಳೇದು ಮಾಡೋಕ್ಕಾಗದೇ ಇದ್ದರೆ ಕೆಟ್ಟದಾದರೂ ಮಾಡಬೇಡ್ರಿ ಅನ್ನೋದು ಮೊದಲನೇ ಸ್ಟೇಜು. ಅದರ ಯೋಗ್ಯತೆ ಬಂದ ಮೇಲೆ ಒಳ್ಳೆಯದನ್ನಲ್ಲಿ ಪುಣ್ಯದ ಡಿಟ್ಯಾಚ್ಮೆಂಟಿಂದ ಪುಣ್ಯದ ಕೆಲಸ ಮಾಡಿ, ಸೊ ದಟ್ ಆ ಪುಣ್ಯನೂ ಕೂಡ ಅಂಟ್ಕೊಂಡು ಮತ್ತೆ ಅದಕ್ಕೋಸ್ಕರ ಜನ್ಮ ಎತ್ಕೊಂಡು ಬರೋದು ಬೇಡ. ಅಥವಾ ಮುಂದಿನ ಮೇಲ್ಗಡೆ ಲೋಕದಲ್ಲೂ ಸಿಕ್ಕಾಕೊಂಡು ಪುಣ್ಯ ಕಡಿಮೆ ಆದಮೇಲೆ ಮತ್ತೆ ಅಧೋಲೋಕಕ್ಕೆ ಬರೋದು ಬೇಡ ಅಂತ ಹೇಳಿ ಜೀವನ್ ಮುಕ್ತಿಯನ್ನು ನಮಗೆ ಋಷಿಗಳು ದಯಪಾಲಿಸಿದ್ದಾರೆ. ಅದನ್ನು ನಾವು ಸಾಧನೆ ಮಾಡ್ಕೋಬೇಕು. ಇಂದು ಎಷ್ಟು ಸಾರಿ ನಾವು ಎಚ್ಚರಿಸ್ಕೊಳ್ಳೋದು, ಕಣ್ಣು ಮುಂದೆ ಸಾವು ನೋಡ್ತಾ ಇದ್ದೀವಿ, ಹುಟ್ಟು ನೋಡ್ತಾ ಇದ್ದೀವಿ, ಸಾವು ನೋಡ್ತಾ ಇದ್ದೀವಿ, ಬದಲಾವಣೆಗಳು ನೋಡ್ತಾ ಇದ್ದೀವಿ, ಶರೀರದಲ್ಲಿ ಬದಲಾವಣೆಗೆ ಆಗ್ತಾ ಇರೋದು ನೋಡ್ತಾ ಇದ್ದೀವಿ, ಶ್ರೀಮಂತರು ಬಡವರಾಗೋದನ್ನು ನೋಡ್ತಾ ಇದ್ದೀವಿ, ಬಡವರು ಶ್ರೀಮಂತರಾಗೋದನ್ನು ನೋಡ್ತಾ ಇದ್ದೀವಿ, ಆರೋಗ್ಯವಾಗಿರೋನು ರೋಗಗ್ರಸ್ತವಾಗಿರೋದು ನೋಡ್ತಾ ಇದ್ದೀವಿ, ರೋಗಗ್ರಸ್ತ ಆಗಿರೋ ಸಾವು ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಕ್ಲೇಶಗಳಿದೆ, ನೋವುಗಳಿದೆ, ಬಾಧೆಗಳಿದೆ. ಯಾರು ಒಬ್ಬರು ಮನೆಯಲ್ಲಾದರೂ ಸಂತೋಷವಾಗಿದ್ದಾರೆ ಅಂದರೆ ಆ ಮನೆಯಲ್ಲಿ ಹೇಗೆ ಬದುಕಿದ್ದಾರೆ ನಾವು ಅಡಾಪ್ಟ್ ಮಾಡ್ಕೋಬೋದು. ಈ 15,000 ವರ್ಷದಲ್ಲಿ ಒಬ್ಬ ಮಾನವನಾದರೂ ಕೂಡ ನಾನು ಈ ಶರೀರವನ್ನು ಹೊಂದಿ ತುಂಬ ಸುಖವಾಗಿ ಬದುಕಿದ್ದೇನೆ, ಇಲ್ಲಿ ಬದುಕುವುದು ಸಾರ್ಥಕ ಅಂತ ಯಾರಾದರೂ ಒಬ್ಬರು ಹೇಳಿದರೆ ಅವನ ಅನುನಾಯಿಗಳಾಗಿ ನಾವು ದಾಟ್ಕೊಂಡು ಹೋಗ್ಬಿಡ್ಬೋದು ಅಂತ. ಬಟ್ ಯಾರೊಬ್ಬರು ಹೇಳಿಲ್ಲ, ಎಲ್ಲರೂ ಹೇಳಿದರು ಜೀವನ್ ಮುಕ್ತಿ, ಜೀವನ್ ಮುಕ್ತಿ, ಜೀವನ್ ಮುಕ್ತಿ. ನಮ್ಮ ಜೀವನದ ಉದ್ದೇಶವೇ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಅನ್ನುವಂಥದ್ದು. ಸೊ ಇದನ್ನು ನಾವು ಅರಿವಿನಿಂದ, ಗುರು ಹಿರಿಯರಿಂದ ತಿಳಿದುಕೊಂಡು ಅನುಷ್ಠಾನವನ್ನು ಮಾಡಿ ಜೀವನ್ಮುಕ್ತರಾಗೋಣ. ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಋಷಿಕುಲದ ಬಾಂಧವರಿಗೆ ಈ ವಿಷಯದಲ್ಲಿ ಸಾಧನೆ ಮಾಡ್ತಾ ಇದ್ದೀರಿ, ಇನ್ನೂ ಹೆಚ್ಚಿನ ಮಟ್ಟಿಗೆ ಶ್ರದ್ಧಾಭಕ್ತಿಯಿಂದ ಸಾಧನೆ ಮಾಡಿ, ಫಲ ನೀಡುವ ಹಾಗೆ ಸಾಧನೆ ಮಾಡಿ. ಇಷ್ಟೇ ಜೀವನದ ಉದ್ದೇಶ. ನೋಡಿ, ಕಲಿರಿ, ತಿಳಿದು ಬದುಕಿ ಅನ್ನುವಂಥದ್ದು ಹಿರಿಯರ ಮಾತುಗಳನ್ನು ನಾವು ಜ್ಞಾಪಿಸ್ಕೊಂಡು ಅರ್ಥಮಯವಾಗಿ ಬದುಕೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.